ಕಾಳಾವರ ವರದರಾಜ್ ಎಂ ಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಕುಂದಾಪುರ, ಕೋಟೇಶ್ವರ ಅಂಚೆ, ಉಡುಪಿ ಜಿಲ್ಲೆ. ಇದರ ಕರಿಯರ್ ಗೈಡೆನ್ಸ್ ಆ್ಯಂಡ್ ಪ್ಲೇಸ್ಮೆಂಟ್ ಸೆಲ್ ಹಾಗೂ ನರೇನ್ ಅಕಾಡೆಮಿ ಬ್ರಹ್ಮಾವರ, ಉಡುಪಿ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಆನ್ಲೈನ್ ವರ್ಕ್ಶಾಪ್ ಆ್ಯಂಡ್ ಕಾಂಪೋಸಿಟ್ ಟ್ರೈನಿಂಗ್ ಆನ್ ಆಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಕಾರ್ಯಕ್ರಮವನ್ನು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರಾಜೇಂದ್ರ ಎಸ್ ನಾಯಕ್ ಇವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನರೇನ್ ಅಕಾಡೆಮಿ ಇದರ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಶ್ರೀ ಚಂದ್ರಶೇಖರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಶ್ರೀ ವಿವೇಕ್ ಕಾಮತ್ ಇವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಕಾಲೇಜಿನ IQAC ಸಂಚಾಲಕರಾದ ಶ್ರೀ ಗಣೇಶ್ ಪೈ ಎಂ ಇವರು ಸಹ ನಮ್ಮೊಂದಿಗಿದ್ದಾರೆ. ಹಾಗೆ ಪ್ಲೇಸ್ಮೆಂಟ್ ಸೆಲ್ ಇದರ ಸಂಚಾಲಕರಾದ ಡಾಕ್ಟರ್ ಸುಬ್ರಹ್ಮಣ್ಯ ಎ ಇವರು ಸಹ ನಮ್ಮೊಂದಿಗಿದ್ದಾರೆ. ಅವರೆಲ್ಲರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಪ್ಲೇಸ್ಮೆಂಟ್ ಸೆಲ್ಲಿನ ಸಂಚಾಲಕರಾದ ಡಾಕ್ಟರ್ ಸುಬ್ರಹ್ಮಣ್ಯ ಎ ಇವರು ಬಂದ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಾಗಿ ಈ ವೇದಿಕೆ. ನಮಸ್ಕಾರ. ಈ ದಿನ ನಾವು ಕುಂದಾಪುರ ಮತ್ತು ಕೋಟೇಶ್ವರ ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅರಿವು ಮೂಡಿಸುವಂಥ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ನಮ್ಮ ಕಾಲೇಜಿನ ಪ್ರಾಂಶುಪಾಲರು ವಹಿಸಿಕೊಂಡಿದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ ಎಲ್ಲ ವಿದ್ಯಾರ್ಥಿ ಬಳಗದ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. 4 ಜನ ಸಮಾನ ಮನಸ್ಕರು ಒಟ್ಟಿಗೆ ಸೇರಿ ಸಾಮಾಜಿಕ ಕಳಕಳಿಯನ್ನು ಇಟ್ಟುಕೊಂಡು ಆ ಮೂಲಕ ಗ್ರಾಮೀಣ ಪ್ರದೇಶದ ಪ್ರತಿಭೆಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು, ಅವರನ್ನು ಅಧಿಕಾರಿಗಳನ್ನಾಗಿ ಆಯ್ಕೆ ಮಾಡಿ ಕಳಿಸಿಕೊಡಬೇಕು, ಆ ಮೂಲಕ ದೇಶದ ಆರ್ಥಿಕ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಎಂಬುದನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ನರೇನ್ ಅಕಾಡೆಮಿ ಬ್ರಹ್ಮಾವರ ಈ ಸಂಸ್ಥೆ 4 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ತರಬೇತಿಯನ್ನು IAS ಹಾಗೂ UPSC, KPSC ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಚಂದ್ರಕಾಂತ್ ಸರ್ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಸಹಕರಿಸ್ತಾ ಇರುವಂಥವರು ತರಬೇತುದಾರರು ಶ್ರೀ ವಿವೇಕ್ ಕಾಮತ್ ಸರ್ ಶ್ರೀಯುತರು. ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಉಪಸ್ಥಿತರಿದ್ದು ನಮಗೆಲ್ಲರಿಗೂ ಒಂದು ರೀತಿಯ ಪ್ರೇರಣೆಯನ್ನು ನೀಡ್ತಾ ಇರುವಂಥವರು ನಮ್ಮ ಕಾಲೇಜಿನ IQAC ಸಂಚಾಲಕರಾದಂಥ ಶ್ರೀ ಗಣೇಶ್ ಪೈ ಸರ್ ಅವರು. ಶ್ರೀಯುತರಿಗೆ ನಮ್ಮ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಉಪಸ್ಥಿತರಿರುವಂಥ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರು, ಅವರ ಸಹಕಾರ ಅನನ್ಯವಾದಂಥದ್ದು. ಅವರಿಗೂ ಕೂಡ ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಕಾರ್ಯಕ್ರಮದ ಪ್ರಯೋಜನವನ್ನು ಪರೋಕ್ಷವಾಗಿ ಪಡೆಯುವಂಥ ನನ್ನ ಎಲ್ಲ ವಿದ್ಯಾರ್ಥಿ ವೃಂದದವರಿಗೆ ಹಾಗೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಅವಕಾಶಕ್ಕಾಗಿ ವಂದನೆಗಳು. ಅದೇ ರೀತಿ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತನಾಡ್ತೇನೆ. ಇವತ್ತು ವಿದ್ಯಾರ್ಥಿಗಳಿಗೆ 3 ಅವಕಾಶ ಇರ್ತದೆ ನನ್ನ ಅನಿಸಿಕೆಯಲ್ಲಿ. ಒಂದು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸಿ ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡು ಅದರಲ್ಲಿ ಉದ್ಯೋಗವನ್ನು ಪಡ್ಕೊಳ್ಳುವಂಥದ್ದು. ಎರಡನೇದಾಗಿ ಕೈಗಾರಿಕಾ ಕ್ಷೇತ್ರದಲ್ಲಿ, ಅಂದರೆ ಕಾರ್ಪೊರೇಟ್ ಸೆಕ್ಟರ್ ಅಂತ ಇಂಗ್ಲೀಷ್ನಲ್ಲಿ ಹೇಳುವಂಥದ್ದು, ಈ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಪಡ್ಕೊಳ್ಳುವಂಥ ಅವಕಾಶ. ಮೂರನೇದಾಗಿ ಸ್ವ ಉದ್ಯೋಗ. ಇಲ್ಲಿ ಕೃಷಿ ಮತ್ತು ಕೈಗಾರಿಕೆ ಅಂದರೆ ಸಣ್ಣ ಕೈಗಾರಿಕೆಗಳನ್ನು ಆರಂಭ ಮಾಡಿ ಬದುಕನ್ನು ಕಟ್ಕೊಳ್ಳಿಕ್ಕೆ ವಿದ್ಯಾರ್ಥಿಗಳಿಗೆ ಅವಕಾಶ ಇರುವಂಥದ್ದು. ವಿದ್ಯಾರ್ಥಿಗಳಲ್ಲಿ ಒಂದು ಗೊಂದಲ ಇರ್ತದೆ. ಯಾವ ಗೊಂದಲ ಅಂತ ಬಂದವಾಗ ಪ್ರಮುಖವಾಗಿ ಗುರಿಯನ್ನು ಸ್ಪಷ್ಟಪಡಿಸಿಕೊಳ್ಳುವಂಥದ್ದು ಮತ್ತು ಸ್ವಯಂ ಗುರುತಿಸುವಿಕೆ, ಸೆಲ್ಫ್ ರೆಕಗ್ನಿಷನ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಅದರ ಕೊರತೆ ಇದೆ. ನನ್ನ ಸಾಮರ್ಥ್ಯ ಏನು, ನನ್ನ ಸಾಮರ್ಥ್ಯವನ್ನು ಯಾವ ಮಾರ್ಗದಲ್ಲಿ ನಾನು ತೆಗೆದುಕೊಂಡು ಹೋದರೆ ನಾನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾವು ವಿದ್ಯಾರ್ಥಿಗಳಿಗೆ ತಿಳಿಸಬೇಕಾಗಿದೆ, ಮಾರ್ಗದರ್ಶನ ಕೊಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಸಂಸ್ಥೆ ಹಲವಾರು ಕಾರ್ಯಕ್ರಮಗಳನ್ನು ಈ ಹಿಂದೆ ಕೂಡ ಹಮ್ಮಿಕೊಳ್ತಾ ಬಂದಿದೆ. ಅದು ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಕಾರ್ಯಾಗಾರ ಇರ್ಬೋದು, ಕಾರ್ಪೊರೇಟ್ ಟ್ರೈನಿಂಗಿಗೆ ಸಂಬಂಧಪಟ್ಟಂಥ
ವಿಚಾರಗಳಿರ್ಬೋದು, ಬ್ಯಾಂಕಿಂಗ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ತರಬೇತಿಗಳಿರ್ಬೋದು, ಅದೇ ರೀತಿ UPSC KPSC ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ತರಬೇತಿಯನ್ನು ಕೂಡ ನರೇನ್ ಅಕಾಡೆಮಿ ಈ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಈ ಹಿಂದೆ ವಿದ್ಯಾರ್ಥಿಗಳಿಗೆ ನೀಡ್ತಾ ಬಂದಿದೆ. ಇದರಿಂದ ಏನಾಗ್ತದೆ ಕೇಳಿದರೆ ಈ ಕಾರ್ಯಾಗಾರದಿಂದ ಏನಾಗ್ತದೆ ಕೇಳಿದರೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ತನ್ನ ಸಾಮರ್ಥ್ಯವನ್ನು ಅರಿತುಕೊಂಡು ನಾನು ಒಂದು UPSC KPSC ಏನು ಮಾಡುವ ಸಾಮರ್ಥ್ಯ ಇದ್ದು ಯಾಕೆ ನಾನು ಸುಮ್ಮನೆ ಉಳಿಬೇಕು ಅನ್ನುವಂಥ ಭಾವನೆ ಸೃಷ್ಟಿಯಾದಾಗ ಸಹಜವಾಗಿ ವಿದ್ಯಾರ್ಥಿ ಒಂದು ಗುರಿಯನ್ನು ಇಟ್ಟುಕೊಂಡು ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತನಾಗ್ತಾನೆ. ಆಗ ಏನಾಗ್ತದೆ ಕೇಳಿದರೆ ಅಂಥ ವಿದ್ಯಾರ್ಥಿಗಳು ಸಮಾಜದ ಉನ್ನತ ಹುದ್ದೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಉನ್ನತ ಹುದ್ದೆಗೆ ಹೋದರೆ ಉಳಿದ ಅಂದರೆ ಅವರ ಕಿರಿಯ ಸ್ನೇಹಿತರಿಗೆ ಒಂದು ಮಾರ್ಗದರ್ಶನ ಮತ್ತು ಪ್ರೇರಣೆ ಆಗ್ತದೆ. ಆ ಕಾರಣಕ್ಕಾಗಿ ಈ ಕಾರ್ಯಾಗಾರವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಇದರಲ್ಲಿ UPSCಗೆ ಸಂಬಂಧಪಟ್ಟಂಥ ಮಾಹಿತಿ ಒಂದು ಭಾಗದಲ್ಲಿ, ಅದೇ ರೀತಿಯಾಗಿ ಇತರ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಇನ್ನೊಂದು ಭಾಗದಲ್ಲಿ ನೀಡ್ತಾ ಇದ್ದೇವೆ. ಇದರ ಎಲ್ಲ ಪ್ರಯೋಜನವನ್ನು ವಿದ್ಯಾರ್ಥಿ ವೃಂದ ಪಡೆಯಲಿ. ಆ ಮೂಲಕ ಈ ಉಡುಪಿ ಜಿಲ್ಲೆಯ ಭಾಗದಲ್ಲಿ ನರೇನ್ ಅಕಾಡೆಮಿ ಸಂಸ್ಥೆ ಮತ್ತು ನಮ್ಮ ಸಂಸ್ಥೆ ಮಾಡುವಂಥ ಪ್ರಯತ್ನಕ್ಕೆ ಒಂದು ಉತ್ತಮವಾದ ಫಲಭರಿತ ಪ್ರತಿಫಲ ದೊರೆಯಲಿ ಎನ್ನುವ ಆಶಯದೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಇವರ ನುಡಿಗಾಗಿ ಈ ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಡಾಕ್ಟರ್ ರಾಜೇಂದ್ರ ಸರ್ ಅವರೇ, ಶ್ರೀಯುತ ಚಂದ್ರಕಾಂತ್ ಸರ್ ಅವರೇ, ಡಾಕ್ಟರ್ ಸುಬ್ರಹ್ಮಣ್ಯ ಸರ್ ಅವರೇ, ಗಣೇಶ್ ಸರ್ ಅವರೇ, ಸುಚಿತ್ರಾ ಮೇಡಮ್ ಅವರೇ, ಸೌಮ್ಯ ಮ್ಯಾಮ್, ಸಂತೋಷ್ ಸರ್ ಹಾಗೂ ನಾಗರಾಜ್ ಸರ್ ಅವರೇ, ಈ ಒಂದು ಕಾರ್ಯಕ್ರಮ ಶ್ರೀ ಕಾಳಾವರ ವರದರಾಜ ಎಂ ಶೆಟ್ಟಿ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ನರೇನ್ ಅಕಾಡೆಮಿ ಇದರ ಸಹಯೋಗದಲ್ಲಿ ನಡೀತಾ ಇರೋದು ಭಾರಿ ಸಂತೋಷದ ವಿಚಾರ. ಈ ಒಂದು COVID-19ನಂಥ ಒಂದು ಪ್ಯಾಂಡಮಿಕ್ ಸಿಚುವೇಶನ್ ಇರುವಾಗ ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡದ್ದು ಅತೀವ ಸಂತೋಷವನ್ನು ನೀಡ್ತದೆ. ಯಾಕೆಂದರೆ ವಿದ್ಯಾರ್ಥಿಗಳು ಕಲಿಯುವಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಿರುವ ಈ ಎರಡೂ ಸಂಸ್ಥೆಯವರಿಗೆ ಎಷ್ಟು ಆಭಾರಿ ಆದರೂ ಸಾಲದು. ಏಕೆಂತೇಳಿದರೆ ಪಾದರಸದಂಥ ಒಂದು ವ್ಯಕ್ತಿತ್ವ ಹೊಂದಿರುವ ಡಾಕ್ಟರ್ ರಾಜೇಂದ್ರ ನಾಯಕ್ ಸರ್ ಅವರು, ಸುಬ್ರಹ್ಮಣ್ಯ ಸರ್ ಅವರು, ಗಣೇಶ್ ಸರ್ ಅವರು, ನರೇನ್ ಅಕಾಡೆಮಿಯ ಯಾವುದೇ ಒಂದು ಫಲಾಪೇಕ್ಷೆಯನ್ನು ಅಪೇಕ್ಷಿಸದೆ ವಿದ್ಯಾರ್ಥಿಗಳಿಗೆ ನೀಡುತ್ತಿರುವ ಈ ಒಂದು ತರಬೇತಿಯ ಜವಾಬ್ದಾರಿ ಹೊತ್ತಿರುವ ಚಂದ್ರಕಾಂತ್ ಸರ್ ಅವರು, ತುಂಬ ಸಂತೋಷವಾಗ್ತದೆ. ಅವರೊಂದಿಗೆ ಬೆರೆತು ನಾನು ಏನು ತರಬೇತಿಯನ್ನು ಕೊಡಲಿಕ್ಕೆ ಅಪೇಕ್ಷೆ ಪಡ್ತಾ ಇದ್ದೇನೋ ಅದು ಒಂದು ಫಲಪ್ರದವಾಗಿ ವಿದ್ಯಾರ್ಥಿಗಳು ಅದನ್ನು ಪಡೆದುಕೊಂಡು ಬರಬೇಕು ಅಂತ ಅಪೇಕ್ಷೆ ಪಡೋದು ಅತ್ಯಂತ ಸಹಜ. ವಿದ್ಯಾರ್ಥಿಗಳಿಗೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂದರೆ ನಮ್ಮ ಗಣಿತದಂಥ ವಿಚಾರಗಳು ಮತ್ತು ಲಾಜಿಕಲ್ ರೀಸನಿಂಗ್, ತರ್ಕಶಾಸ್ತ್ರ, ಈ ಎರಡು ವಿಚಾರಗಳಲ್ಲಿ ನಾನು ಅನೇಕ ಒಂದು 23 ವರ್ಷದಿಂದ ತರಬೇತಿ ನೀಡ್ತಾ ಬಂದಿದ್ದೇನೆ. ಅದರಲ್ಲಿ ವಿದ್ಯಾರ್ಥಿಗಳು ಪಡೆದುಕೊಳ್ಳುವಂಥ ಇದನ್ನು ಏನು ಅನುಭವ ಇದೆ ಅದನ್ನು KPSC UPSC ಏನು IAS ಅಂತ ಹೇಳ್ತೀವಿ ಅಂಥ ಒಂದು ತರಬೇತಿಗಳಲ್ಲಿ ಖಂಡಿತವಾಗಿಯೂ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತೇಳಿ ನನ್ನ ಅಪೇಕ್ಷೆ. ಅಭಿನಂದನೆಗಳು ವಿವೇಕ್ ಕಾಮತ್ ಸರ್. ಹಾಗೆ ಕಾರ್ಯಕ್ರಮದ ಮುಂದಿನ ಹಂತವಾಗಿ ಇನ್ನೋರ ಸಂಪನ್ಮೂಲ ವ್ಯಕ್ತಿ ಚಂದ್ರಕಾಂತ್ ವಿ ಇವರ ಕಿರುಪರಿಚಯ. ಶ್ರೀಯುತರು ಮಂಗಳೂರು ಕೊಣಾಜೆಯಲ್ಲಿರುವ ಸಮಾಜಶಾಸ್ತ್ರ ಸಂಶೋಧನೆ ಮತ್ತು ಅಧ್ಯಯನ ಕೇಂದ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಕರ್ನಾಟಕ ಸರ್ಕಾರದಲ್ಲಿ 28 ವರ್ಷಗಳ ಸತತ ಸೇವೆ ಸಲ್ಲಿಸಿ ಕ್ಲಾಸ್ 2 ಆಫೀಸರ್ ಆಗಿ ನಿವೃತ್ತಿ ಹೊಂದಿದ್ದಾರೆ. ಅಪಾರ ಅನುಭವವನ್ನು ಹೊಂದಿರುವ ಇವರು ನರೇನ್ ಅಕಾಡೆಮಿಯ ಸಂಸ್ಥಾಪಕರು ಹಾಗೂ ಅದರ ಕಾರ್ಯನಿರ್ವಾಹಕ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಒಂದು ನುಡಿಗಾಗಿ ಈ ವೇದಿಕೆ. ಇಂದಿನ ಸಭೆಯ ಅಧ್ಯಕ್ಷರೇ ಡಾಕ್ಟರ್ ರಾಜೇಂದ್ರ ಎಸ್ ನಾಯಕ್ ಅವರೇ, ವೇದಿಕೆಯಲ್ಲಿರುವಂಥ ಡಾಕ್ಟರ್ ಸುಬ್ರಹ್ಮಣ್ಯನ್ ಸರ್, ಗಣೇಶ್ ಪೈ ಸರ್, ವಿವೇಕಾನಂದ್ ಕಾಮತ್ ಸರ್ ಮತ್ತು ಇಲ್ಲಿ ಸಭಾ ಸದಸ್ಯರು ಮತ್ತು ಪರೀಕ್ಷೆಗಳಲ್ಲಿ ಮುಖ್ಯವಾಗಿ ನಾನು ದೃಷ್ಟಿಯಲ್ಲಿ ಇಟ್ಟುಕೊಂಡಿದ್ದು UPSC KPSC ಇದಕ್ಕೆ ಸಂಬಂಧಪಟ್ಟ ಉನ್ನತ ಹುದ್ದೆಗಳಿದೆ. ಆ ಪಡೆಯುವ ಸಾಮರ್ಥ್ಯ ಇದ್ದು ಯಾಕೆ ಪಡಿತಾ ಇಲ್ಲ, ಇದು ಒಂದು ರೀತಿಯಲ್ಲಿ ಚಿಂತನವಂತನಾಗಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ನಾನು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡುವಾಗ ನಮ್ಮ ಉಡುಪಿ ಜಿಲ್ಲೆಯವರೇ ಆದ ಹರೀಶ್ ಹಂದೆ ಅಂತೇಳಿ ಅವರು ಒಂದು ಸಾಧನೆ ಇದೆ, ಸೆಲ್ಕೋ ಕಂಪನಿ ಸ್ಥಾಪನೆ ಮಾಡಿದ್ದು, ಅದು ಸೋಷಿಯಲ್ ಎಂಟರ್ಪ್ರೈಸಸ್ ಕಾನ್ಸೆಪ್ಟ್ನಲ್ಲಿ. ಹೀಗೆ ಇನ್ನೊಬ್ಬರು ಬಿಹಾರದಲ್ಲಿ ಆನಂದ್ ಕುಮಾರ್ ಅಂತೇಳಿ ಪ್ರತಿ ವರ್ಷ 30 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ, ಅತ್ಯಂತ ಬಡ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು, ಎಲ್ಲಿ ಅಂತ ಹೇಳಿದ್ರೆ ಉನ್ನತ ಸಂಸ್ಥೆ ಇದೆ IIT ಅಂತೇಳಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ, ಅಲ್ಲಿನ ಒಂದು ಸೀಟ್ ಸಿಕ್ಕಬೇಕಾದ್ರೆ ಬಹಳ ಕಷ್ಟ ಇದೆ.
ಬಹಳ ದೊಡ್ಡ ಮಟ್ಟದಲ್ಲಿ ಸ್ಪರ್ಧೆ ಆಗ್ತದೆ, ಅದಕ್ಕೆ ತಯಾರು ಮಾಡಿದ್ದಾರೆ. ಪ್ರತಿ ವರ್ಷ 30 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ತಾರೆ, ಅವರಿಗೆ ಟ್ರೈನಿಂಗ್ ಕೊಡ್ತಾರೆ 8ನೇ ಕ್ಲಾಸಿಂದ. ಡೆಫಿನೆಟ್ಲಿ ಅವರಿಗೆಲ್ಲ ಸೀಟ್ ಸಿಕ್ಕಿದೆ. ಇದು ಕಂಟಿನ್ಯೂ ಆಗಿ ಹಲವು ವರ್ಷಗಳಿಂದ ನಡೀತಾ ಬಂದಿದೆ. ಅದ್ಭುತ ವ್ಯಕ್ತಿಗಳು, ಇತ್ತೀಚೆಗೆ ಅವರಿಗೆ ಮ್ಯಾಗ್ಯಸಿ ಪ್ರಶಸ್ತಿ ಸಿಕ್ಕಿದೆ. ಅಂಥ ವ್ಯಕ್ತಿ ಬಿಹಾರದಲ್ಲಿದ್ದಾರೆ. ಸೊ ಬಿಹಾರದಲ್ಲಿ ಇದು ಸಾಧ್ಯತೆ ಆದರೆ ನಮ್ಮ ಜಿಲ್ಲೆಯನ್ನು ನಾವು ಹೆಮ್ಮೆಯಿಂದ ನಾವೆಲ್ಲ ಸಾಮರ್ಥ್ಯ ಉಳ್ಳವರು ಅಂತೇಳಿ ಇದ್ದಾಗಲೂ ಕೂಡ ಯಾಕೆ ಹೋಗ್ತಾ ಇಲ್ಲ, ಈ ಪ್ರಶ್ನೆ ನನ್ನಲ್ಲಿ ಬಂದು ಯಾಕೆ ಇದು ಮಾಡಬಾರ್ದು ಅಂತ ನಮ್ಮ ಬ್ರಹ್ಮಾವರದ ಸಮಾನ ಮನಸ್ಕ ನಾಗರಿಕರು ಡಾಕ್ಟರ್ ಪ್ರವೀಣ್ ಕುಮಾರ್ ಶೆಟ್ಟಿ, ಹಾಗೆ ಶಂಕರ್ ಪೂಜಾರ್, ಕಾಮತ್ ಸರ್ ಅಂತವರು ಎಲ್ಲ ಸೇರಿಕೊಂಡು ಚರ್ಚೆ ಮಾಡಿದಾಗ, ಸರ್ ನೀವು ಇದಕ್ಕೆ ಮುಂದುವರಿಯಿರಿ, ನಾವೆಲ್ಲ ಸಹಕಾರ ಮಾಡ್ತೀವಿ ಅಂತ. ಅವರ ಸಹಕಾರದಿಂದ ಈ ಸೋಷಿಯಲ್ ಎಂಟರ್ಪ್ರೈಸಸ್ ಕಾನ್ಸೆಪ್ಟ್ ಇದು ಬಹಳ ಸಿಂಪಲ್ ಆಗಿದೆ. ಇನ್ನು ಲಾಭಕ್ಕಾಗಿ ಮಾಡ್ತಾ ಇರೋದಿಲ್ಲ, ಏನು ಖರ್ಚು ವೆಚ್ಚಗಳಿದೆ ಅದು ತೂಗಿಸಿ ಅದನ್ನು ಮಾತ್ರ ಫೀಸ್ ಆಗಿ ಕನ್ವರ್ಟ್ ಮಾಡುವಂಥದ್ದು. ಬಾಕಿ ಎಲ್ಲ ಸಮಾಜ ಸೇವೆ ಉದ್ದೇಶದಿಂದ, ಅಂದರೆ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಈ ಉನ್ನತ ಹುದ್ದೆಗಳನ್ನು ಪಡಿಬೇಕು ಅನ್ನೋ ನೆಲೆಯಲ್ಲಿ ನಾವು ಆಲೋಚನೆ ಮಾಡಿ ನರೇನ್ ಅಕಾಡೆಮಿ ಸ್ಥಾಪನೆ ಮಾಡಿದ್ದೇವೆ. ನರೇನ್ ಅಕಾಡೆಮಿ ಉದ್ದೇಶ ಇಷ್ಟೇ, UPSC, KPSC ಮತ್ತು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಒಂದು ಟ್ರೈನಿಂಗನ್ನು ಪ್ರಾರಂಭೋತ್ಸವ ಇಲ್ಲಿಂದ ಪ್ರಾರಂಭ ಮಾಡೋದು. ನೀವು ಮತ್ತೆ ಅಲ್ಲಿ ಬೇಸಿಕ್ ನಾಲೆಜನ್ನು ಪಡೆದವರು ಬೇರೆ ಬೇರೆ ಉನ್ನತ ಇದನ್ನು ಪಡೀಲಿಕ್ಕೂ ಸಾಧ್ಯತೆ ಇದೆ. ಅಥವಾ ನಾನು ಹೇಳೋದೇನಂತ ಹೇಳಿದರೆ, ಈ ತರಬೇತಿಯೆಲ್ಲ ಹೇಗಿದೆ ಅಂತ ಹೇಳಿದರೆ, ಯಾರಿಗೆ ಪತ್ರಿಕೆಯನ್ನು ಓದುವಂಥ ಹವ್ಯಾಸ ಇದೆ ಅವರು ಖಂಡಿತ ಪಾಸ್ ಆಗ್ತಾರೆ. ನೋಡಿ, ನಿಮ್ಮ ಬಜೆಟ್ ಕೇವಲ ಒಂದು ದಿನಕ್ಕೆ 6 ರೂಪಾಯಿ, ತಿಂಗಳಿಗೆ 6 × 30 ಅಂದರೆ 180 ರೂಪಾಯಿ. ಇನ್ನು ಒಂದು ವೀಕ್ಲಿ 50 ರೂಪಾಯಿ ಇದೆ, 200 ರೂಪಾಯಿ ಆಗ್ತದೆ. 4 ವಾರಕ್ಕೆ 50 ರೂಪಾಯಿ × 4 ಅಂತ ಹೇಳಿದ್ರೆ 360 ರೂಪಾಯಿ ನಿಮ್ಮ ಬಜೆಟ್. ಆಮೇಲೆ ಈ ತರಬೇತಿಗಳಲ್ಲಿ ನಾವು ಅತ್ಯಂತ ಕಡಿಮೆ ಶುಲ್ಕಲ್ಲಿ ಮಾಡ್ತೇವೆ. ಇಷ್ಟರಲ್ಲೇ ನೀವು ಪಡೀಲಿಕ್ಕೆ ಸಾಧ್ಯತೆ ಇದೆ. ಹೇಗೆ ಸರ್ ಅಂತೇಳಿ, ಯಾಕಂದರೆ ಅದರ ಸಿಲೆಬಸ್ ಉಂಟಲ್ಲ, 6ನೇ ಕ್ಲಾಸಿಂದ 12th ಸ್ಟ್ಯಾಂಡರ್ಡ್ ಸಿಲೆಬಸ್ ಇದೆ. ಮತ್ತು ಯಾಕೆ ಪಾಸ್ ಆಗೋದಿಲ್ಲ ಸರ್ ಅಂತೇಳಿ, ಪಾಸೇ ಆಗೋದಿಲ್ಲ ಅಂತ ಹೇಳಿದರೆ, 6ನೇ ಕ್ಲಾಸಿಂದ 12th ಸ್ಟ್ಯಾಂಡರ್ಡ್ನ ಒಳಗಿನ ಇತಿಹಾಸ, ಪಾಲಿಟಿ, ಗವರ್ನೆನ್ಸ್, ಸರ್ಕಾರದ ಯೋಜನೆಗಳು, ಇದ್ರ ಬಗ್ಗೆ ಅಲ್ಲಿ ಸಿಲೆಬಸ್ ಇದೆ, ಹೌದಾ? ಸೊ ಅದನ್ನು ಯಾಕೆ ಪಾಸ್ ಆಗೋದಿಲ್ಲ ಸರ್ ಅಂತೇಳಿ ಪಠ್ಯದಲ್ಲಿರುವಂಥ ಯಾವುದೇ ಪ್ರಶ್ನೆ ಬರೋದಿಲ್ಲ. ಅವರು ಕರೆಂಟ್ ಅಫೇರ್ಸಿಗೆ ಲಿಂಕ್ ಮಾಡಿ ಕೇಳ್ತಾರೆ. ಏನೊಂದು ಅವಕಾಶ ಕೊಟ್ಟಿದ್ರಿ ಸರ್, ನಿಮ್ಮೆಲ್ಲರಿಗೂ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಹಾಗೆ ಕಾರ್ಯಕ್ರಮದ ಮುಂದಿನ ಹಂತವಾಗಿ ಕಾಲೇಜಿನ IQAC ಸಂಚಾಲಕರಾದ ಗಣೇಶ್ ಪೈ ಎಂ ಇವರ ಸುಭಾಷಿತ ನುಡಿಗಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಕಾಲೇಜಿನ ನೆಚ್ಚಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ರಾಜೇಂದ್ರ ನಾಯ್ಕ ಅವರೇ, ಹಾಗೆ ಈ ಭಾಗದಲ್ಲಿ ಹಲವಾರು ಯುವಕರಿಗೆ ಉದ್ಯೋಗವನ್ನು ದೊರಕಿಸಿಕೊಳ್ಳಲಿಕ್ಕೆ ಮಾರ್ಗದರ್ಶನ ಮಾಡುತ್ತಿರುವಂತಹ, ನಿರಂತರವಾಗಿ ಸಮಾಜ ಸೇವೆಯಲ್ಲಿ ಉದ್ಯೋಗದ ಮಾರ್ಗದರ್ಶನ ಮಾಡಿ ಹೆಸರಾಗಿರುವಂತಹ ಬ್ರಹ್ಮಾವರದ ನಮ್ಮ ಮಿತ್ರರಾಗಿರುವಂತಹ, ಅಲ್ಲಿ ಬಂದಿರುವಂತಹ ನರೇನ್ ಅಕಾಡೆಮಿಯ ಸಂಸ್ಥಾಪಕರಾದಂತಹ ಚಂದ್ರಕಾಂತ್ ಸರ್ ಅವರೇ, ಹಾಗೆ ಮತ್ತೆ ಬ್ರಹ್ಮಾವರದಲ್ಲಿ ಮತ್ತೊಂದು ಸಂಸ್ಥೆ ಹೆಸರನ್ನು ಪಡೆದುಕೊಂಡು ತನ್ಮೂಲಕವಾಗಿ ಯುವಕರಿಗೆ ಮಾರ್ಗದರ್ಶನ ಮಾಡಿಕೊಂಡು ಒಂದು ಯುವ ಭಾರತವನ್ನು ಕಟ್ಟಬೇಕು ಎನ್ನುವ ಕನಸನ್ನು ಹೊಂದಿರುವಂತಹ ದಿಶಾ ಲರ್ನಿಂಗ್ ಸೆಂಟರ್ನ ಪ್ರಾಂಶುಪಾಲರಾದಂತಹ ವಿವೇಕಾನಂದ ಕಾಮತ್ ಅವರೇ, ನಮ್ಮ ಕಾಲೇಜಿನ ಅಷ್ಟೇ ಮಹದಾಶೆಯನ್ನು ಹೊಂದಿಕೊಂಡು ಈ ಉದ್ಯೋಗ ಮಾರ್ಗದರ್ಶನ ಪ್ಲೇಸ್ಮೆಂಟ್ಸ್ ಎಲ್ಲ ಮುಂಚೂಣಿಯಲ್ಲಿ ಇದ್ಕೊಂಡು ವಿದ್ಯಾರ್ಥಿಗಳು ಕೇವಲ ಉನ್ನತ ಶಿಕ್ಷಣ ಮಾತ್ರ ಪಡೆಯುವುದಲ್ಲ, ತನ್ಮೂಲಕವಾಗಿ ಉದ್ಯೋಗವನ್ನು ಪಡ್ಕೊಂಡು ಅವ್ರ ಜೀವನ ಸಾರ್ಥಕ ಮಾಡಬೇಕು, ನಾಡನ್ನು ಕಟ್ಟಬೇಕೆನ್ನುವ ಆಶೆ ಹೊಂದಿರುವಂತಹ ಡಾಕ್ಟರ್ ಸುಬ್ರಹ್ಮಣ್ಯ ಸರ್ ಅವರೇ, ಎಲ್ಲ ಅಧ್ಯಾಪಕ ಮಿತ್ರರೇ ಮತ್ತು ವಿದ್ಯಾರ್ಥಿ ಮಿತ್ರರೇ, ಹಾಗೂ ಇವತ್ತು ಹೊಂದಿರುವಂತಹ ಹೊಸದಾಗಿ ಸೇರ್ಪಡೆಗೊಂಡಿರುವಂತಹ ವಿದ್ಯಾರ್ಥಿ ಮಿತ್ರರೇ, ಇದು ಮಾತನಾಡುವಂತಹ ಒಂದು ವೇದಿಕೆಯಾಗಿ ಉಪಯೋಗಿಸಿದೆ, ಮಾರ್ಗದರ್ಶನ ಮಾಡುವಂತಹ ವೇದಿಕೆಯಾಗಿ ನಾನು ಅದನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಅಥವಾ ದಿಕ್ಸೂಚಿಯಾಗಿ ತೆಗೆದುಕೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತೇನೆ. IQAC ವತಿಯಿಂದ ಈ ಕಾಲೇಜಿನ ಶ್ರೀ ಕಾಳವರ ವರದರಾಜ ಎಂ ಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಈಗ ಸ್ನಾತಕೋತ್ತರ ಅಧ್ಯಯನದ ಕಡೆಗೆ ನಾವು ಸಾಗ್ತಾ ಇದ್ದೇವೆ. ಈ ಕಾಲೇಜು ಕುಂದಾಪುರ ಅಂತ ಕೋಟೇಶ್ವರದಲ್ಲಿರುವಂತಹ ಈ ಕಾಲೇಜಿನ ಮೂಲಕವಾಗಿ ಆಂತರಿಕ ಗುಣಮಟ್ಟ ಭರವಸಾ ಕೋಶ IQAC ವತಿಯಿಂದ ನಾವು ಉನ್ನತ ಶಿಕ್ಷಣ, ಹೈಯರ್ ಎಜುಕೇಶನ್ ಅಂದ್ರೆ ಈ ಪದವಿ ಮತ್ತು ಸ್ನಾತಕೋತ್ತರ ಪದವಿ 2 ಹಂತದ ಈ ಶಿಕ್ಷಣದ ಆಶಯ ಏನಂದ್ರೆ ಹೇಳಿದ್ರೆ ಉನ್ನತ ಶಿಕ್ಷಣ ಅಂತ ನಾವು ಕರಿತೇವೆ. ಈ ಉನ್ನತ ಶಿಕ್ಷಣದ ಆಶಯ ಏನಂದ್ರೆ ಕೇವಲ 4 ಗೋಡೆಗಳ ಮಧ್ಯೆ ಏನು ಜ್ಞಾನವನ್ನು ಪಡೆದುಕೊಳ್ಳುವುದು ಮಾತ್ರವಲ್ಲ, ಆ ಜ್ಞಾನವನ್ನು ನಾವು ಸಮಾಜದೊಂದಿಗೆ ಅದನ್ನು ಲಿಂಕ್ ಆಗಿ, ಈಗ ಹೇಳಿದ್ರಲ್ಲ ಅವರು ಇತಿಹಾಸದ ಬಗ್ಗೆ, ಹಾಗೆ ಅದನ್ನು ಲಿಂಕ್ ಆಗಿ ತೆಗೆದುಕೊಂಡು ಅದನ್ನು ಸಂಪರ್ಕಿಸುವಂತೆ ಮಾಡಿಕೊಂಡು ಸಾರ್ಥಕ ಬದುಕನ್ನು ಕಟ್ಟುವುದಕ್ಕೆ ಅದು ಮುಂಚೂಣಿ ಆಗಬೇಕು, ಅಡಿಪಾಯ ಆಗಬೇಕು ಎನ್ನುವ ನೆಲೆಯಲ್ಲಿ ಉದ್ಯೋಗವನ್ನು ಪಡ್ಕೊಳ್ಳುವಂಥದ್ದು ಅನ್ನುವಂಥದ್ದನ್ನು ಬಿಟ್ಟರೆ ಯಾರ ಹೆಸರಿನಲ್ಲಿ ಇದು ಕೊಡಮಾಡಲ್ಪಡ್ತದೆ ಅನ್ನುವಂಥ ಇದನ್ನ ಹೇಳ್ಕೊಂಡು ನೀವು ಸ್ವಲ್ಪ ಆಲೋಚನೆ ಮಾಡ್ತಾ ಹೋದ್ರೆ
ನಿಮ್ಮ ಒಂದು ಜ್ಞಾನದ ಇದನ್ನು ಹೆಚ್ಚಿಸ್ತದೆ. ಅದೇ ನಿಮಗೆ ಬಹುಶಃ ಒಂದು ರೀತಿಯಲ್ಲಿ ಜನರಲ್ ನಾಲೆಜ್ ಆಗ್ತಾ ಹೋಗ್ತದೆ. ನ್ಯೂಸ್ ಪೇಪರನ್ನು ಓದಿ ಅಂತೇಳಿ ನಾನಂತೂ ಖಂಡಿತವಾಗಿ ಕೂಡ ನಾನೊಂದು ಬೈಹಾರ್ಟ್ ಆಗಿಬಿಟ್ಟಿದೆ. ನಾನು ಪ್ರವೇಶಾತಿ ಪಡ್ಕೊಳ್ಳುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನನ್ನ ಮುಖೇನ ಹಾದು ಹೋಗುವಂಥ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಕೂಡ ಹೇಳಿದೆ, ಇಷ್ಟು ನ್ಯೂಸ್ ಪೇಪರ್ಗಳನ್ನು ಓದುವಂಥ ಇದನ್ನೇ ನಾವು ಕಳ್ಕೊಂಡಿದ್ದೇವೆ ಕೇಳಿದ್ರೆ, ಎಲ್ಲೋ ಒಂದು ಕಡೆ ನೀವು ಅದನ್ನು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಿದರೆ ಇವತ್ತಿನ ಸುದ್ದಿ ನಾಳೆ ನಮಗೆ ಜನರಲ್ ನಾಲೆಜ್ ಆಗುತ್ತೆ. ಒಂದು ನ್ಯೂಸ್ ಪೇಪರನ್ನು ನೀವು ತಿರುವಿ ಹಾಕಿದರೆ ಅದರಲ್ಲಿ ಕ್ರೀಡೆ ಬಗ್ಗೆ ಇರ್ತದೆ, ಸಾಹಿತ್ಯದ ಬಗ್ಗೆ ಇರ್ತದೆ, ಕೃಷಿಯ ಬಗ್ಗೆ ಇರ್ತದೆ, ಆಟೋಟಗಳ ಬಗ್ಗೆ, ಎಲ್ಲದರ ಬಗ್ಗೆ ಕೂಡ ಅಲ್ಲಿ ಒಂದೊಂದು ಪುಟದಲ್ಲಿ ನೀವು ಸಾಮಾನ್ಯವಾಗಿ ಅವಲೋಕಿಸಿರೋದು ಗೊತ್ತಾಗುತ್ತೆ. ಎಷ್ಟೋ ವಿದ್ಯಾರ್ಥಿಗಳು ನ್ಯೂಸ್ ಪೇಪರನ್ನು ಕೂಡ ಓದೋದಿಲ್ಲ. ಇದು ನಾವು ಕಂಡುಂಟಂತಂದರೆ ಸ್ವಲ್ಪ ಬೇಜಾರಾಗ್ತದೆ. ಫುಲ್ನ ಟೀಚರ್ ಆಗಿ ರಿಟೈರ್ಡ್ ಆಗಿದ್ದಾರೆ. ತಂದೆ ತಾಯಿಗಳ ಆತಂಕ ಏನು, ಹುಡುಗಿಗೆ 28 ವರ್ಷ ಆಯ್ತು, 29 ವರ್ಷ ಆಯ್ತು, ಇನ್ನು ಮದುವೆ ಮಾಡಿ ಕೊಡ್ಬೇಕಾಗಿತ್ತು ಅಂತೇಳಿ ಅವರ ಆತಂಕ ಆಗಿದ್ರೆ, ಇವಳಿಗೆ ತನಗೆ ಮದುವೆ ಬೇಕಾಗಿಲ್ಲ, ತಾನೊಬ್ಬ IAS ಆಫೀಸರ್ ಆಗಲೇಬೇಕು ಅನ್ನುವಂಥ ಒಂದು ಹಠ. ಇದು ಅರ್ಥ ಐತೆ. ಸೊ ಸಾಮಾನ್ಯವಾಗಿ ನಮ್ಮೆಲ್ಲ ಒಂದು ಕೌಟುಂಬಿಕ ಹಿನ್ನೆಲೆ, ನಿಮ್ಮಂಥ ಮಕ್ಕಳ ಕೌಟುಂಬಿಕ ಹಿನ್ನೆಲೆ, ಗ್ರಾಮೀಣ ಪರಿಸರದಲ್ಲಿರುವಂತಹ ಕೌಟುಂಬಿಕ ಹಿನ್ನೆಲೆಯಲ್ಲಿ ಏನ್ ಮಾಡಿರ್ತಾರೆ ಕೇಳಿದ್ರೆ, ತಂದೆ ತಾಯಿಗಳಿಗೆ ಅಷ್ಟು ದೊಡ್ಡದಾದಂತಹ ಆಲೋಚನೆಗಳು ಇರೋದಿಲ್ಲ. ನನ್ನ ಮಗಳು ಒಬ್ಬಳು ಅಧಿಕಾರಿ ಆಗ್ಬೋದು, ನನ್ನ ಮಗಳು ಒಬ್ಬ ದೊಡ್ಡ ಆಫೀಸರ್ ಆಗ್ಬೋದು ಅನ್ನುವಂಥ ಆಲೋಚನೆಗಳು ಇರೋದಿಲ್ಲ. ಖಂಡಿತ ನಮಗೆ ಬೇಜಾರಾಗ್ತದೆ. ಬೇಜಾರು ಏನಾಗ್ತದೆ ಕೇಳಿದ್ರೆ, ಈ ರೀತಿ ಡಿಸ್ಟಿಂಕ್ಷನ್ ಮಾಡಿ ಬಿಕಾಮ್ನಲ್ಲಿ ಒಳ್ಳೊಳ್ಳೆ ಮಾರ್ಕ್ಗಳನ್ನು ತೆಗೆದು ನೀವು ಯಾವುದೋ ಒಂದು ಕಂಪನಿಯಲ್ಲಿ ಒಂದು ಸಣ್ಣ ಇದರಲ್ಲಿ ಫ್ಯಾಕ್ಟ್ರಿಯಲ್ಲಿ ಅಕೌಂಟೆಂಟ್ ಆಗಿ ಒಂದು ವೆನಿಟಿ ಬ್ಯಾಗ್ ಹಿಡ್ಕೊಂಡು, ಒಂದು ಕೊಡೆ ಹಿಡ್ಕೊಂಡು, ಟಿಫಿನ್ ಕ್ಯಾರಿಯರ್ ಹಿಡ್ಕೊಂಡು 8,000ಕ್ಕೂ 10,000ಕ್ಕೂ ದುಡಿಯುವಂತ ಒಂದು ಅದೆಷ್ಟೋ ವಿದ್ಯಾರ್ಥಿಗಳನ್ನ ನಾನು ಕಾಣ್ತಾ ಇದ್ದೇನೆ. ನಮ್ಮ ಕಾಸ್ಟ್ ಸ್ಟೂಡೆಂಟ್ಸ್, ಅದು ಈ ಕಾಲೇಜ್ ಸ್ಟೂಡೆಂಟ್ ಇರ್ಬೋದು, ನಮ್ಮ ಹಿಂದಿನ ಕಾಲೇಜ್ ಸ್ಟೂಡೆಂಟ್ ಇರ್ಬೋದು. ಆದರೆ ಅವರಲ್ಲಿ ನಿಜವಾಗಿಯೂ ಸಾಮರ್ಥ್ಯ ಇದ್ದು ಕೂಡ ಅವ್ರು ಏನ್ ಮಾಡಿರ್ತಾರೆ ಕೇಳಿದ್ರೆ, ಇದನ್ನ ಸರಿಯಾಗಿ ಬಳಸ್ಕೊಂಡಿರೋದು. ಅರ್ಥ ಆಯ್ತು ನಾನು ಹೇಳ್ತಾ ಇರೋದು. ಖಂಡಿತವಾಗಿ ನಮ್ಮ ನರೇನ್ ಅಕಾಡೆಮಿಯವರು, ಚಂದ್ರಶೇಖರ್ ಸರ್ ಇರ್ಬೋದು, ನಮ್ಮ ವಿವೇಕ್ ಸರ್ ಇರ್ಬೋದು, ನಾನು ಕಳೆದ 3-4 ವರ್ಷಗಳಿಂದ ಅವರು ಒಂದು ಹ್ಯೂಮನ್ ಕನ್ಸರ್ನ್ ಇಲ್ಲ, ಇಂಥ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಕೂಡ ಒಂದು ಆಸರಿಯಾಗಿ ನಿಲ್ಲಬೇಕು ಅನ್ನುವಂಥ ಒಂದು ಆಸಕ್ತಿಯನ್ನು ಇಟ್ಕೊಂಡು, ಸ್ವಾರ್ಥಕ್ಕಾಗಿ ಅಲ್ಲ, ಯಾವುದೋ ಒಂದು ದೊಡ್ಡ ಕೋಚಿಂಗ್ ಸೆಂಟರ್ ಮಾಡಿಕೊಂಡು ಲಾಭ ಗಳಿಸಬೇಕು, ಅದರಿಂದ ಒಂದಿಷ್ಟು ದೊಡ್ಡ ದೊಡ್ಡ ಆಸ್ತಿ ಗಳಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಇರುವಂತದ್ದೇ ಅಲ್ಲ. ಇದು ಇರುವಂತದ್ದು ಏನಂದ್ರೆ ನಿಮ್ಮಂತ ವಿದ್ಯಾರ್ಥಿಗಳಿಗೆ ಆಸರೆಯಾಗಿ ನಿಲ್ಲಬೇಕು ಅಂತ. ಇದು ಅರ್ಥ ಆಯ್ತಾ? ಸೊ ನೀವು ಪ್ರಯತ್ನ ಮಾಡಬೇಕು. ಈಗ ನಿಮ್ಮಲ್ಲಿ ನೀವು ಇಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದೀರಿ, ಖಂಡಿತವಾಗಿ ಕೂಡ ಸಾಧ್ಯ ಆಗ್ತದೆ. ಮತ್ತೆ ನಮ್ಮ ಸುಬ್ರಹ್ಮಣ್ಯ ಯಾವಾಗಲೂ ಹೇಳೋದು ನಾನು, ಅಂದ್ರೆ ಅವರಲ್ಲಿ ಒಂದು ತುಡಿತ ಏನು ಕೇಳಿದ್ರೆ, ಈ ವಿದ್ಯಾರ್ಥಿಗಳನ್ನೆಲ್ಲ ಒಂದು ರೀತಿಯಲ್ಲಿ ಈ ಅಣಿಗೊಳಿಸ್ಬೇಕು, ಒಂದೊಂದು ಒಳ್ಳೊಳ್ಳೆ ಹುದ್ದೆಗೆ ಅವರು ಸೇರ್ಬೇಕು. ನಮ್ಮೆಲ್ಲರ ಕನಸು ಕೂಡ ಅದೇನೆ. ನಮ್ಮ ಪರಿಸರ ಹೇಳಿದ ಹಾಗೆ, ನಮ್ಮ ಉಪನ್ಯಾಸದ ಹಾಗೆ, ಖಂಡಿತವಾಗಿ ನಾವು ಬೆಳೆದಂತ ನಮಗೆ ಫಲ ಏನು ಕೇಳಿದ್ರೆ ನಮ್ಮ ಸ್ಕೇಲ್ ಅಂತ ಹೇಳಿ ಅಲ್ಲ. ಕೆಲವೊಮ್ಮೆ ನಾವು ಎಷ್ಟು ಇದನ್ನು ಕಟ್ತೇವೆ, ನಮ್ಮ ವೇತನ ಶ್ರೇಣಿ ಯಾವುದು, ನನ್ನ UGC ಸ್ಕೇಲ್ ಎಷ್ಟು, ನನಗೆ ಎಷ್ಟು ಇನ್ಕಮ್ ಟ್ಯಾಕ್ಸ್ ಕಟ್ಟಿದೆ, ಅದು ಒಂದು ಕಡೆ. ಆದರೆ ನಾನೊಂದು ಬೆಳೆ ಬೆಳೆದಿರೋದು ಎಷ್ಟು ಈಗ ನಾನೊಂದು ಕೃಷಿ ಮಾಡ್ತಾ ಇದ್ದರೆ ಎಷ್ಟು ಫಲ ಕೊಡ್ತು, ಎಷ್ಟು ಬೆಳೆ ಬಂತು, ಎಷ್ಟು ಒಳ್ಳೆಯ ಫಸಲನ್ನು ಕೊಡ್ತು, ನಾನು ಪಾಠ ಮಾಡಿದಂಥ ವಿದ್ಯಾರ್ಥಿಗಳು ಯಾವ್ಯಾವ ಸ್ಥಾನದಲ್ಲಿ ಇರುತ್ತಿದ್ದಾರೆ ಅನ್ನುವಂಥದ್ದು ನಮ್ಮ ನಿವೃತ್ತಿಯ ಬದುಕಲ್ಲಿ ನಮಗೆ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ಇದು ಅರ್ಥ ಆಯ್ತು ನಾನು ಹೇಳ್ತಾ ಇರೋದು. ಕಾರ್ಯಕ್ರಮದ ಮುಂದಿನ ಹಂತವಾಗಿ ತರಬೇತಿ ಕಾರ್ಯಕ್ರಮ. ಎಲ್ರಿಗೂ ನಮಸ್ಕಾರ. ಇವತ್ತು ಕಾಳಾವರ ವರದರಾಜ್ ಶೆಟ್ಟಿ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಕೋಟೇಶ್ವರ ಕುಂದಾಪುರ ಇಲ್ಲಿನ ಪ್ರಿನ್ಸಿಪಾಲರಿಗೂ ಹಾಗೂ ಸುಬ್ರಹ್ಮಣ್ಯನ್ ಸರಿಗೆ ವಂದಿಸಿಕೊಂಡು, ಸರ್ ಈ ಅವಕಾಶಕ್ಕಾಗಿ ಧನ್ಯವಾದಗಳು. ಈಗ ವಿದ್ಯಾರ್ಥಿ ಬಂಧುಗಳೇ, ಇಲ್ಲಿ ನಾವು ಇವತ್ತು ಅರಿವು ಮೂಡಿಸುವ ಒಂದು ಈ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದೇವೆ, ಅದರ ಮುಖ್ಯ ಉದ್ದೇಶ ಯಾವುದೆಲ್ಲ ತರಬೇತಿಗಳಿದೆ, ಯಾವ ರೀತಿ ನಾವು ಡಿಸೈನ್ ಮಾಡ್ಕೊಂಡಿದ್ದೇವೆ, ಮತ್ತು ಯಾವುದೆಲ್ಲ ಪರೀಕ್ಷೆಗಳಿದೆ, ಇದ್ರ ಬಗ್ಗೆ ವಿಸ್ತೃತವಾಗಿ ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಅದರ ಮೊದಲು ನಮ್ಮ ಸಂಸ್ಥೆ ಏನು ಮಾಡಲಿಕ್ಕೆ ಹೊರಟಿದೆ, ಯಾವ ರೀತಿ ಒಂದು ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಅಂತ ಸಂಕ್ಷಿಪ್ತವಾಗಿ ಹೇಳಿ ಇವತ್ತಿನ ತರಬೇತಿಯ ಮುಖ್ಯ ವಿಷಯಕ್ಕೆ ಬರ್ತಾ ಇದ್ದೇನೆ. ಮುಂದುವರಿಯುವ ನೋಡಿ, ನಮ್ಮ ಸಂಸ್ಥೆಯ ವೆಬ್ಸೈಟ್ www.narenacademy.com. ನಾವು ಈ ಒಂದು ಸಂಕಟ ಸಮಯದಲ್ಲಿ ಅಂತೇಳಿದರೆ, ನಾವು ಮೊದಲು ಏನು ಇಲ್ಲಿ ಕ್ಲಾಸ್ ರೂಮಲ್ಲಿ ಪಾಠ ಮಾಡ್ತಾ ಇದ್ದೇವೆ, ತಮಗೆಲ್ಲ ಗೊತ್ತಿರೋ ಹಾಗೆ ಈಗ ಹಲವಾರು ಕಾರಣಗಳಿಂದ ಅದು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಟ್ ಆನ್ಲೈನ್ ತರಬೇತಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಯಾರೆಲ್ಲ ಈಗಾಗಲೇ ಫೈನಲ್ ಇಯರ್ ಇದ್ದೀರಿ, ಮತ್ತು ಈಗಾಗಲೇ ಫೈನಲ್ ಇಯರ್ ಪರೀಕ್ಷೆ ಬರೆದಿದ್ದೀರಿ, ಮತ್ತು ಈಗ ಡಿಗ್ರಿಗೆ ಸೇರ್ಪಡೆಕೊಂಡಿದ್ದೀರಿ, ಅವರಿಗೆಲ್ಲರಿಗೂ ಕೂಡ ಭವಿಷ್ಯದಲ್ಲಿ
ಉನ್ನತ ಹುದ್ದೆಗಳು ಪಡಿಬೇಕು, ಯಾವುದಾದ್ರೂ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸಿ ಅನ್ನೋರಿಗೆ ತುಂಬ ಸರಳವಾಗಿ ಮತ್ತು ಸಂಕ್ಷಿಪ್ತವಾಗಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನಾವೊಂದು ತರಬೇತಿಯನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಸಂಸ್ಥೆಯ ವೆಬ್ಸೈಟಲ್ಲಿ ನಾವು ಅದನ್ನು ಅಪ್ಲೋಡ್ ಮಾಡ್ತೇವೆ. ಅದು ನಾವು ನೋಡಿಕೊಂಡು ಖಂಡಿತ ಈ ಪರೀಕ್ಷೆಯನ್ನು ಬರೆದು ಪಾಸ್ ಆಗಲಿಕ್ಕೆ ಸಾಧ್ಯತೆ ಇದೆ. ಏನು ಮಾಡಲಿಕ್ಕೆ ಹೊರಟಿದ್ದೇವೆ ಅಂತ ನಿಮಗೆ ಒಂದೊಂದೇ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಇಲ್ಲಿ ಒಂದು ಡಿಸೈನ್ ಮಾಡ್ಕೊಂಡಿದ್ದೀವಿ, ಕಾಂಪೋಸಿಟ್ ಟ್ರೈನಿಂಗ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಯೋಜಿತ ತರಬೇತಿ. ಯಾಕೆ ಹೀಗೆ? ಹಲವಾರು ಪರೀಕ್ಷೆಗಳಿದೆ. FDA ಇದೆ, SDA ಇದೆ, ಬ್ಯಾಂಕ್ ಇದೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್, UPSC, KPSC ನಡೆಸೋ ಸಿವಿಲ್ ಸರ್ವಿಸ್ ಎಕ್ಸಾಮ್. ಈ ಎಲ್ಲ ಎಕ್ಸಾಮ್ಗಳಿಗೆ ಮುಖ್ಯವಾಗಿ 4 ವಿಷಯ ಇರ್ತದೆ: ಹಿಸ್ಟ್ರಿ, ಪಾಲಿಟಿ, ಕರೆಂಟ್ ಅಫೇರ್ಸ್, ಗವರ್ನೆನ್ಸ್ ಆ್ಯಂಡ್ ಬೇರೆ ಬೇರೆ ವಿಷಯಗಳು, ಆರ್ಟ್ ಆ್ಯಂಡ್ ಕಲ್ಚರ್. ಈ ವಿಷಯಗಳು ಯಾವುದೇ ಪರೀಕ್ಷೆ ಇದ್ದರೂ ಇದು ಪ್ರಮುಖವಾಗಿರ್ತದೆ. ಆ ದೃಷ್ಟಿಯಲ್ಲಿ ಇಟ್ಕೊಂಡು ಪರೀಕ್ಷೆ ಯಾವುದೇ ಇದ್ದರೂ ಅವರು ಅದರಲ್ಲಿ ಬರೆದು ಪಾಸ್ ಆಗಲಿಕ್ಕೆ ನಾವು ದೃಷ್ಟಿ ಇಟ್ಕೊಂಡಿದ್ದು UPSC. ಅದಕ್ಕೆ ಪೂರ್ವ ತಯಾರಿ ಆದಾಗ ನೀವು ಯಾವುದೇ ಪರೀಕ್ಷೆಯನ್ನು ಪಾಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆ ರೀತಿ ಡಿಸೈನ್ ಮಾಡಿದ್ದೇವೆ. ನೋಡಿ, ಯಾರಿಗೆಲ್ಲ ಅವಕಾಶ ಇದೆ? BA, BCom, BSc, BCM ಹಾಗೂ BCA, BBM ಅಥವಾ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿ ಪಡೆದವರಿಗೆ ಇದು ಸಾಧ್ಯತೆ ಇದೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಮುಕ್ತ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದವರಿಗೂ ಈ ಪರೀಕ್ಷೆ ಬರಲಿಕ್ಕೆ ಸಾಧ್ಯ ಇದೆ. ಪದವಿ ನಂತರ ಸ್ನಾತಕೋತ್ತರ ಪದವಿ ಹಂತದಲ್ಲಿರುವವರು ಮತ್ತು ಪದವಿ ಪಡೆದು ವಿವಿಧ ಉದ್ಯೋಗದಲ್ಲಿರುವಂಥ ಯುವಕ ಯುವತಿಯರು ದಿನದಲ್ಲಿ 1 ರಿಂದ 2 ಗಂಟೆ ತಾವು ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅವಕಾಶ ಮಾಡಿಕೊಂಡಲ್ಲಿ ಇದು ಪಾಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಡಿಸೈನ್ ಮಾಡಿದ್ದೇವೆ. ತರಬೇತಿಯ ವಿಷಯ ಯಾವುದೆಲ್ಲ ಇದೆ ಇಲ್ಲಿ ನಾನು ಕೊಟ್ಟಿದ್ದೇನೆ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಗತ್ಯವಾದ ಪಾಲಿಟಿ, ಸಂವಿಧಾನ, ಗವರ್ನೆನ್ಸ್, ಜಿಯೋಗ್ರಫಿ, ಕನ್ನಡ ಭಾಷಾ ಜ್ಞಾನ. ನೋಡಿ ವಿದ್ಯಾರ್ಥಿಗಳೇ, ಕನ್ನಡ ಭಾಷಾ ಜ್ಞಾನ ಬಹಳ ಪ್ರಮುಖವಾಗಿದೆ. ತಮಗೆ ಗೊತ್ತಿದೆಯೋ ಗೊತ್ತಿಲ್ಲ, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕನ್ನಡ ಪ್ರಮುಖವಾಗಿ ಇದ್ದೇ ಇದೆ. ಒಂದಾಯಿತು. UPSCನಲ್ಲಿ ನೀವು ಮುಖ್ಯ ಪರೀಕ್ಷೆಯಿಂದ ಹಿಡಿದು ಎಲ್ಲ ಪರೀಕ್ಷೆ ಪೇಪರ್ಗಳು 7 ಪೇಪರ್ಗಳಿದೆ. ಎಲ್ಲ ಪೇಪರ್ಗಳನ್ನು ಕನ್ನಡ ಭಾಷೆಯಲ್ಲೇ ಬರೀಲಿಕ್ಕೆ ಅವಕಾಶ ಇದೆ. ಕನ್ನಡ ಅಂತಲ್ಲ, ನಮ್ಮ ಸಂವಿಧಾನದಲ್ಲಿ ಎಷ್ಟು ಭಾಷೆಗಳಿದೆ ಆ ಎಲ್ಲ ಭಾಷೆಗಳನ್ನು ಅವರವ್ರ ಭಾಷೆಯಲ್ಲೇ ಬರೀಲಿಕ್ಕೆ ಅವಕಾಶ ಇದೆ. ಹಿಂದಿಯಲ್ಲಿ ಬರೀಬೋದು, ಇಂಗ್ಲೀಷಲ್ಲಿ ಬರೀಬೋದು. ನಿಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ಕನ್ನಡ ಭಾಷಾ ಜ್ಞಾನ ಬಹಳ ಪ್ರಮುಖವಾಗಿದೆ. ಅದು ಕೂಡ ನಾವಿಲ್ಲಿ ಅಳವಡಿಸಿಕೊಂಡಿದ್ದೇವೆ. ಈ ರೀತಿ ತರಬೇತಿ ವಿಧಾನ ಹೇಗೆ ಅಂತೇಳಿ ತರಬೇತಿ ವಿಡಿಯೋಗಳನ್ನು ನಮ್ಮ ಸಂಸ್ಥೆ ವೆಬ್ಸೈಟ್ನಲ್ಲಿ ನಾವು ಅಪ್ಲೋಡ್ ಮಾಡ್ತೇವೆ. ನೀವು ಯಾರಾದರೂ ಈ ತರಬೇತಿಗೆ ಸೇರ್ಪಡೆ ಆಗೋದು ಅಂತಾದರೆ ನಮ್ಮ ವೆಬ್ಸೈಟ್ನಲ್ಲಿರುವ ಅರ್ಜಿ ನಮೂನೆ ಇದೆ, ಅದನ್ನು ಓಪನ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಲಾಗಿನ್ ಆಗಿ. ಆಮೇಲೆ ಬ್ಯಾಂಕ್ ಥ್ರೂ ನೆಫ್ಟ್ ಆ್ಯಂಡ್ RTGS ಮುಖಾಂತರ ನಮ್ಮ ಸಂಸ್ಥೆ ನಿಗದಿ ಮಾಡಿದ ಶುಲ್ಕವನ್ನು ಸಂದಾಯ ಮಾಡಿದ ಮೇಲೆ ಆ ಎಲ್ಲ ವಿಡಿಯೋಗಳು ಲಭ್ಯವಾಗ್ತದೆ. ನಮ್ಮ ಸಂಸ್ಥೆ ಸೋಷಿಯಲ್ ಎಂಟರ್ಪ್ರೈಸಸ್ ಕಾನ್ಸೆಪ್ಟ್ನಲ್ಲಿ, ಸೋಷಿಯಲ್ ಎಂಟರ್ಪ್ರೈಸ್ ಕಾನ್ಸೆಪ್ಟ್ ಹೇಗೆ ಅಂದರೆ, ನಮ್ಮ ಬ್ರಹ್ಮಾವರದ ಎಲ್ಲ ಸಮಾನ ಮನಸ್ಕ ನಾಗರಿಕರ ಬಂಧುಗಳ ಸಹಕಾರದಿಂದ ಈ ಸಂಸ್ಥೆ ರಚನೆಯಾಗಿದೆ. ಆ ಪ್ರಯುಕ್ತ ನಾವು ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಅತ್ಯುತ್ತಮ ತರಬೇತಿಯನ್ನು ಕೊಡಲಿಕ್ಕೆ ಹಮ್ಮಿಕೊಂಡಿದ್ದೇವೆ. ಇದರ ಸದುಪಯೋಗ ತಗೊಳ್ಳಿ. ತರಬೇತಿ ಹೇಗೆ ಅಂತೇಳಿ ಬ್ಯಾಚ್ಗಳನ್ನ ಇಲ್ಲಿ ಕೊಟ್ಟಿದ್ದೇನೆ. ವಾರಾಂತ್ಯದ ತರಬೇತಿ, ವೀಕೆಂಡ್ ಬ್ಯಾಚ್. ಈಗಾಗಲೇ ನೀವು ಉದ್ಯೋಗದಲ್ಲಿದ್ದೀರಿ, ಸ್ನಾತಕೋತ್ತರ ಪದವಿ ಹಂತದಲ್ಲಿದ್ದೀರಿ ಅಥವಾ ಪದವಿ ಹಂತದಲ್ಲಿದ್ದೀರಿ, ಪದವಿಯಾಗಿ ಬೇರೆ ಬೇರೆ ಉದ್ಯೋಗದಲ್ಲಿದ್ದೀರಿ, ಅವರಿಗೆಲ್ಲ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಲ್ಲಿ ವೀಕೆಂಡ್ ಬ್ಯಾಚ್ ಪ್ರಾರಂಭ ಮಾಡಿದ್ದೇವೆ. 2020 ನವೆಂಬರ್ 14ರಿಂದ ಫಸ್ಟ್ ಬ್ಯಾಚ್ ಪ್ರಾರಂಭ ಆಗ್ತದೆ. ಈ ತರಬೇತಿ 2000 ನವೆಂಬರ್ 20ರಿಂದ 2021 ಏಪ್ರಿಲ್ ಅಂತ್ಯದವರೆಗೆ ನಡೀತದೆ. ಪ್ರತಿ ಶನಿವಾರ ಮತ್ತು ಭಾನುವಾರ 2 ದಿನ ಮಾತ್ರ ಇರ್ತದೆ. ಅರ್ಧ ಗಂಟೆಯ ಒಂದೊಂದು ವಿಡಿಯೋ ಅರ್ಧ ಗಂಟೆದ್ದು ಪ್ರತಿ ವಾರ ನಾವು 2 ದಿನಗಳು ಸೇರಿದಾಗ 6 ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೇವೆ ಸಂಸ್ಥೆಯಲ್ಲಿ ಪ್ರತಿ ಸ್ಯಾಟರ್ಡೆ ಆ್ಯಂಡ್ ಸಂಡೇ. ಸೊ ಆ ವಿಡಿಯೋಗಳನ್ನು ನಮ್ಮ ಸಂಸ್ಥೆಯ ವೆಬ್ಸೈಟ್ನಲ್ಲಿ ಲಭ್ಯವಾಗ್ತದೆ. ತರಬೇತಿ ಅವಧಿಯ ಒಟ್ಟು 24 ಗರುಗಳು ಅಂತ ಹೇಳಿದ್ರೆ ನವೆಂಬರ್ 20ರಿಂದ ಪ್ರಾರಂಭ 14ರಿಂದ ಪ್ರಾರಂಭವಾಗಿ 2021 ಏಪ್ರಿಲ್ ಅಂತ್ಯದವರೆಗೆ 24 ವಾರ ಆಗ್ತದೆ. ಅದರಲ್ಲಿ ಒಟ್ಟು 144 ವಿಡಿಯೋಗಳ ಮುಖಾಂತರ ತರಬೇತಿ ನೀಡಲಾಗ್ತದೆ. ಅದು ಯಾವ ವಿಷಯ ಒಳಗೊಂಡಿರ್ತದೆ? UPSC, KPSC ಒಳಗೊಂಡಂತೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಗತ್ಯವಾದ, ನಾನು ಹಿಂದೆ ಹೇಳಿದ ಹಾಗೆ ಹಿಸ್ಟ್ರಿ ಇರ್ಬೋದು, ಪಾಲಿಟಿ ಇರ್ಬೋದು, ಕರೆಂಟ್ ಅಫೇರ್ಸ್ ಇರ್ಬೋದು, ಕನ್ನಡ ಭಾಷಾ ಜ್ಞಾನ ಇರ್ಬೋದು, ಇದೆಲ್ಲ ಅದರಲ್ಲಿ ಒಳಗೊಂಡಿರ್ತದೆ.
ಸೊ ಆನ್ಲೈನ್ ತರಬೇತಿ ಅವಧಿ ಮುಗಿದ ನಂತರ 10 ದಿನಗಳ ಒಂದು ಕಾರ್ಯಾಗಾರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರ ಮುಖ್ಯ ಉದ್ದೇಶ, ನೀವು ಏನು ವಿಡಿಯೋಗಳಲ್ಲಿ ನೋಡಿದ್ದೀರಿ 144 ವಿಡಿಯೋಗಳು, ಪ್ರತಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಂಪನ್ಮೂಲಗಳ ವ್ಯಕ್ತಿಗಳು ನಮ್ಮಲ್ಲಿ ಇರ್ತಾರೆ. 10 ದಿನಗಳಲ್ಲಿ ನಿಮ್ಮ ಯಾವುದೇ ವಿಷಯದ ಕುರಿತಾಗಿ ನಿಮ್ಮ ಡೌಟ್ಸ್ಗಳಾಗಿರ್ಬೋದು, ನಿಮ್ಮ ಪ್ರಶ್ನೆಗಳಾಗಿರ್ಬೋದು, ಯಾವುದೊಂದರ ಅರ್ಥ ಆಗಲಿಲ್ಲ ಅದರ ಬಗ್ಗೆ ಕಮ್ಯುನಿಕೇಷನ್ ಆಗಿರ್ಬೋದು, ಸರ್ ಇಂಥದ್ದು ಆಗಲಿಲ್ಲ ಅಂತೇಳಿ ವಿವರಣೆ ಆಗಿರ್ಬೋದು, ಇದನ್ನೆಲ್ಲ ಇದರಲ್ಲಿ ನಾವು ಆ ಕಾರ್ಯಾಗಾರದಲ್ಲಿ ಮಾಡ್ತೇವೆ. ಸೊ 10 ದಿನಗಳ ಕಾರ್ಯಾಗಾರಕ್ಕೆ ನಾವು ಯಾವುದೇ ಒಂದು ಶುಲ್ಕವನ್ನು ಪಡಿತಾ ಇಲ್ಲ, ಅದು ಇದರಲ್ಲೇ ಬಂತು. ಆ ನಿಟ್ಟಿನಲ್ಲಿ ಈ ನಮ್ಮ 144 ವಿಡಿಯೋಗಳು ಕಂಪ್ಲೀಟ್ ಮುಗಿದ ಮೇಲೆ, ಸೊ ಏಪ್ರಿಲ್ ಅಂತ್ಯಕ್ಕೆ ಮುಗೀತದೆ. ಆಮೇಲೆ ನಾವೇನು ಮಾಡ್ತೇವೆ, ನಿಮಗೆ ದಿನಾಂಕ, ಸ್ಥಳ, ಸಮಯ ಎಲ್ಲವನ್ನು ತಿಳಿಸಿ 10 ದಿನಗಳ ಒಂದು ಕಾರ್ಯಾಗಾರ ಮಾಡ್ತೇವೆ. ಆ ಕಾರ್ಯಾಗಾರದಲ್ಲಿ ನಮ್ಮ ಎಲ್ಲ ಸಂಪನ್ಮೂಲ, ಅಂದರೆ ವಿಷಯಕ್ಕೆ ಸಂಬಂಧಪಟ್ಟ ಸಂಪನ್ಮೂಲ ವ್ಯಕ್ತಿಗಳಿದ್ದು ನಿಮಗೆ ಅದರ ಎಲ್ಲ ವಿಷಯಗಳನ್ನು ಒಂದು ಮಾಹಿತಿಯನ್ನು, ವಿವರವನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೇವೆ. ಅದರಲ್ಲಿ ಏನೇನು ನಡೀತದೆ ನೋಡಿ, ನಾನು ಆಗ ಹೇಳಿದಾಗೆ ಕಾರ್ಯಾಗಾರ ದಿನಾಂಕ, ಸ್ಥಳ, ಸಮಯ ಎಲ್ಲ ಒಂದು ವಾರ ಮುಂಚೆ ನಿಮಗೆ ತಿಳಿಸ್ತೇವೆ. ನಿಮಗೆ ಅನುಕೂಲವಾದ ದಿನಗಳನ್ನು, ಈ ಎಲ್ಲ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ನಮ್ಮ ವಿದ್ಯಾರ್ಥಿ ಬಂಧುಗಳು ಖಂಡಿತ ಇದರಲ್ಲಿ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಇದೆ ಅನ್ನೋ ಒಂದು ಭರವಸೆ ನನ್ನಲ್ಲಿದೆ. ಆ ಒಂದು ಆಶಾಕಿರಣ ಕೂಡ ನನ್ನಲ್ಲಿದೆ. ಖಂಡಿತ ಇದು ನಿಮಗೆ ಉಪಯೋಗ ಆಗ್ತದೆ ವಿದ್ಯಾರ್ಥಿ ಬಂಧುಗಳು, ಇದನ್ನು ಉಪಯೋಗಿಸಿಕೊಳ್ಳಿ. ಇನ್ನು ಮುಂದುವರೆದು ನೋಡಿ, ಇಲ್ಲಿ ನಾನು ಒಂದು ವಿಶೇಷ ಪ್ರಕಟಣೆಯನ್ನು ಕೊಟ್ಟಿದ್ದೇನೆ. ನಾನು ಈ ಹಿಂದೆ ಹೇಳಿದಾಗೆ ಮತ್ತು ಈಗ ಹೇಳಿದಾಗೆ ಪ್ರತಿ ವರ್ಷ UPSC ಹಲವಾರು ಪರೀಕ್ಷೆಗಳನ್ನು ಮಾಡಿಸ್ತದೆ. ಈಗ ನಾವು ತಗೊಳ್ತಾ ಇರೋದು ಕೇವಲ ಸಿವಿಲ್ ಸರ್ವಿಸ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಮಾತ್ರ ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಸುಮಾರು 18 ಬಗೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇರ್ಬೋದು, ಕಂಬೈನ್ಡ್ ಡಿಫೆನ್ಸ್ ಅಕಾಡೆಮಿ ಇರ್ಬೋದು, ಬೇರೆ ಬೇರೆ ಅವರು ಎಕ್ಸಾಮ್ಗಳನ್ನು ಮಾಡಿ ಲಕ್ಷಾಂತರ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತಾರೆ. ಬಟ್ ನಾವು ಈಗ ತರಬೇತಿ ಕೊಡ್ತಾ ಇರೋದು ಸಿವಿಲ್ ಸರ್ವಿಸ್ ಪರೀಕ್ಷೆ. ಅದು ಪ್ರತಿ ವರ್ಷ ನಿಗದಿತವಾಗಿ ಅದರ ವೇಳಾಪಟ್ಟಿ ಅಂತ ನಡೀತದೆ. ಕೆಲವು ಸಲ ಈ ಥರ, ಈಗ ಮೊನ್ನೆ ಒಂದು ಸಮಸ್ಯೆ ಬಂತು, ಕೋವಿಡ್ ಸಮಸ್ಯೆ, ಅದರಿಂದಾಗಿ ಈ ಹಿಂದೆ ನಿಗದಿಯಾದ ಪರೀಕ್ಷೆ ಮೇದಲ್ಲಿತ್ತು. ಅದನ್ನು ನಾವು ನಮ್ಮ ಸಂಸ್ಥೆ UPSC ಸಂಸ್ಥೆ ಅದನ್ನು ಅಕ್ಟೋಬರ್ 4ಕ್ಕೆ ಪರೀಕ್ಷೆಯನ್ನು ಪೂರೈಸಿದ್ದಾರೆ. ಹಾಗೆ ಅವರು ವೇಳಾಪಟ್ಟಿ ನಿಗದಿತವಿರ್ತದೆ. ಏನಾದರೂ ಸಮಸ್ಯೆಗಳು ಬಂದಾಗ ಸ್ವಲ್ಪ 4 ದಿವಸ ಆಚೆ ಆಗ್ಬೋದು. ಬಿಟ್ಟರೆ ಪ್ರತಿ ವರ್ಷ ನಿಗದಿತ ವೇಳಾಪಟ್ಟಿಯಂತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. 2021ರ ಸಾಲಿನ ಪರೀಕ್ಷಾ ವೇಳಾಪಟ್ಟಿಯನ್ನು ಈಗಾಗಲೇ ಮಾಡಿದ್ದಾರೆ. ನಿಮಗೆ ಅಧಿಕೃತವಾಗಿ ನೋಟಿಫಿಕೇಶನ್ ಅವರು ಹೊರಡಿಸೋದು ಯಾವಾಗಂದರೆ 10/2/2021. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 2/3/2021. ಅರ್ಹತಾ ಪರೀಕ್ಷೆ ಅಂದರೆ ಪ್ರಿಲಿಮಿನರಿ ಎಕ್ಸಾಮ್ ಏನು ಹೇಳಿದ್ದೇವೆ 27/6/2021ಕ್ಕೆ ಈಗಾಗಲೇ ಫಿಕ್ಸ್ ಆಗಿದೆ. ಸೊ ಈ ಎಲ್ಲ ಸೌಲಭ್ಯಗಳನ್ನು ಈಗಾಗಲೇ ಏನು ನೀವು ಅಂತಿಮ ವರ್ಷದ ಪರೀಕ್ಷೆ ಬರೆದಿದ್ದೀರಿ ಮೊನ್ನೆ ಅಷ್ಟೇ, ಆ ವಿದ್ಯಾರ್ಥಿಗಳು ನೀವು ಬೇರೆ ಬೇರೆ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಪ್ರಯತ್ನ ಮಾಡ್ತಾ ಇರ್ಬೋದು, ಅಥವಾ ಸ್ನಾತಕೋತ್ತರ ಪದವಿ ಪಡೀಲಿಕ್ಕೂ ಪ್ರಯತ್ನ ಮಾಡ್ತಾ ಇರ್ಬೋದು. ಅದೇನೇ ಆಗಿರಲಿ, ಖಂಡಿತ ಈಗ ಪದವಿ ಮಾಡಿದವರು ಏನು ನಿರೀಕ್ಷೆಯಲ್ಲಿದ್ದೀರಿ, ಆ ನಿರೀಕ್ಷೆಗೆ ಒಂದು ಅವಕಾಶ ಇದೆ. ಇಲ್ಲಿ UPSC ಅನ್ನೋದು ಭರವಸೆಯ ಅವಕಾಶ ಇದೆ. ಆ ಅರ್ಜಿಯನ್ನು ಹಾಕಬಹುದು, ತಮ್ಮ ಒಂದು ಪರೀಕ್ಷಾ ಇದರಲ್ಲಿ ಭಾಗವಹಿಸಬೇಕು ಅಂತ ನನ್ನ ಒಂದು ಮನವಿ. ಸೊ ಮುಂದುವರಿಯುವ ಈಗ ತರಬೇತಿ. ಈಗ ನನ್ನ ಉದ್ದೇಶ, ತರಬೇತಿ ಹೇಗಿರ್ತದೆ, UPSC ಯಾವ ರೀತಿ ಅದನ್ನು ಡಿಸೈನ್ ಮಾಡಿದೆ, ಮಾರ್ಕ್ಸ್ಗಳ ಯಾವ ರೀತಿ ಇರ್ತದೆ, ಪರೀಕ್ಷಾ ವಿಧಾನ ಏನು, ಒಂದೊಂದೇ ಹೇಳಲಿಕ್ಕೆ ಬಯಸ್ತೇನೆ. ವಿಡಿಯೋಗಳನ್ನು ನೋಡ್ತಾ ಹೋಗಿದ್ದೆ, ಸ್ಲೈಡ್ಗಳನ್ನು. ಸೊ ಮುಂದುವರೆದು ನೋಡಿ, ಇಲ್ಲಿ ನಾನು ಈ ಸ್ಲೈಡಲ್ಲಿ UPSC ಕೇಂದ್ರ ಸರ್ಕಾರದ ಒಂದು ಸಂವಿಧಾನಬದ್ಧ ಸ್ವಾಯತ್ತ ಸಂಸ್ಥೆ. CSC, NDA, CDA ಸೇರಿದಂತೆ ಒಟ್ಟು 19 ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಪ್ರತಿ ವರ್ಷ ಸಾವಿರಾರು ಅಭ್ಯರ್ಥಿಗಳನ್ನು ನೇಮಕ ಮಾಡಿಕೊಳ್ತದೆ. CSC ಅಂದರೆ ಸಿವಿಲ್ ಸರ್ವಿಸ್ ಎಕ್ಸಾಮ್, NDA ಅಂದರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, CDA ಅಂತ ಹೇಳಿದ್ರೆ ಕಂಬೈನ್ಡ್ ಡಿಫೆನ್ಸ್ ಅಕಾಡೆಮಿ. ಹೀಗೆ ಬೇರೆ ಬೇರೆ 19 ಪರೀಕ್ಷೆಗಳನ್ನು ಅವರು ನಡೆಸ್ತಾ ಇದ್ದಾರೆ. ಒಂದು ಸ್ವಾಯತ್ತವಾದ ಸಂಸ್ಥೆ ಅದು. ಆ ಸಂಸ್ಥೆಯ ಅಧ್ಯಕ್ಷರಿಗೆ ಸುಪ್ರೀಂ ಕೋರ್ಟಿನ ಒಂದು ಜಡ್ಜರ ಸ್ಥಾನಮಾನ ಇರುವಂಥದ್ದು. ಬಹಳ ಘನವೆತ್ತ ಒಂದು ಸಂಸ್ಥೆ ಅದು. ಇದನ್ನು ನೀವು ಉಪಯೋಗಿಸಿಕೊಳ್ಬೇಕು. ಖಂಡಿತ ವಿದ್ಯಾರ್ಥಿಗಳು ಪ್ರಯತ್ನ ಮಾಡಿದರೆ ಆಗ್ತದೆ. ನೋಡಿ ಮುಂದುವರೆದು, CSC ಸಿವಿಲ್ಸ್ ಪರೀಕ್ಷೆ UPSC ಪ್ರತಿ ವರ್ಷ ನಿಗದಿತ ಸಮಯದಲ್ಲಿ ನಡೀತದೆ. ಸೊ ಅದನ್ನು ನಾಗ ಹೇಳಿದಾಗೆ CSC ಸಿವಿಲ್ಸ್ ಪರೀಕ್ಷೆ ಒಂದೇ ಹುದ್ದೆ ಹಲವಾರು, ಪರೀಕ್ಷೆ ಒಂದೇ ಹುದ್ದೆ ಹಲವಾರು. ನೋಡಿ ಯಾವುದೆಲ್ಲ ನೋಡಿ, ಒಂದು ಪರೀಕ್ಷೆ ಮಾಡ್ತಾರೆ ಸಿವಿಲ್ ಸರ್ವಿಸ್ ಎಕ್ಸಾಮ್ ಹೆಸರು. ಆ ಪರೀಕ್ಷೆ ಆಧಾರದಲ್ಲಿ ಯಾರೆಲ್ಲ ಪಾಸ್ ಆಗ್ತಾರೆ, 24 ವಿವಿಧ ಕೇಡರ್ನ ಪೋಸ್ಟ್ಗಳಿದೆ, ಎಲ್ಲ ಉನ್ನತ ಹುದ್ದೆಗಳು. ಆ ಪೋಸ್ಟ್ಗಳನ್ನು ರ್ಯಾಂಕ್ ಆಧಾರದಲ್ಲಿ ಕೊಡ್ತಾ ಇದ್ದಾರೆ. IAS, IPS, IFS ಇವೆಲ್ಲ ಹುದ್ದೆಗಳನ್ನು ರ್ಯಾಂಕ್ ಆಧಾರದಲ್ಲಿ ಕೊಡ್ತಾರೆ. ಸೊ ನೀವು ರ್ಯಾಂಕಿನಲ್ಲಿ ಬಂದರೆ ಸರಿ. ಸೊ ವಿದ್ಯಾರ್ಥಿ ಬೇಕು,
BA, BCom, BSc, BSW, BCA ಸೇರಿದಂತೆ ವಿಶ್ವವಿದ್ಯಾಲಯ ಮಾನ್ಯತೆ ಕೊಡುವ ಯಾವುದೇ ಪದವಿ ಮಾಡಿದವರಿಗೆ ಇದು ಈ ಎಕ್ಸಾಮನ್ನು ಬರೀಲಿಕ್ಕೆ ಸಾಧ್ಯತೆ ಇದೆ. ಇನ್ನೊಂದು ವಿಷಯ ಅಂತ ಹೇಳಿದರೆ, ಪದವಿಯಲ್ಲಿ ಇಂತಿಷ್ಟೇ ಮಾರ್ಕ್ಸ್ ಪಡೆದಿರಬೇಕು ಅಂತ ಎಲ್ಲೂ ನೇಮ ಇಲ್ಲ. ನೀವು ಪಾಸ್ ಕ್ಲಾಸ್ನಲ್ಲಿ, ಸೊ ಅಲ್ಲೆಲ್ಲೂ ಕೂಡ ಇಷ್ಟೇ ಮಾರ್ಕ್ಸ್ ತಗೊಂಡಿರಬೇಕು ಅಂತ ಕಂಡೀಷನ್ ಇಲ್ಲ. ಇದು ಭಾಳ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ವಿಶೇಷತೆ ಅಂತ ಹೇಳಿದರೆ, ಮುಕ್ತ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದವರು ಈ ಎಕ್ಸಾಮನ್ನು ಬರೀಬೋದು. ವಿದ್ಯಾರ್ಥಿಗಳಿಗೆ ಎಷ್ಟೊಂದು ಅವಕಾಶ ಮಾಡಿಕೊಟ್ಟಿದೆ ನೋಡಿ. ಮುಂದುವರಿತೇನೆ. ಇಲ್ಲಿ ನೋಡಿ ಯಾವ ರೀತಿ ಪರೀಕ್ಷೆ ಯಾವ್ಯಾವ ವರ್ಗದವರಿಗಿದೆ ಅಂತೇಳಿ. ಜನರಲ್ ಮೆರಿಟ್ ಅಂದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಯಾಗಿದ್ದರೆ 21 ವರ್ಷ ನೀವು ಪದವೀಧರರಾಗಿರೋದ್ರಿಂದ 21 ವರ್ಷ ಆಗಿರ್ತದೆ ಹೆಚ್ಚಿನವರಿಗೆ. 21 ವರ್ಷದಿಂದ 32 ವರ್ಷದವರೆಗೆ 6 ಅವಕಾಶಗಳಿದೆ. ಸೊ ನಾನು ಆಗ ಹೇಳಿದಾಗೆ ನೀವು ಯಾವುದೇ ವೃತ್ತಿಯನ್ನು ಮಾಡ್ತಾವು 6 ಅವಕಾಶಗಳನ್ನು ಉಪಯೋಗಿಸ್ಕೊಳ್ಬೋದು. OBC ವರ್ಗ 21 ವರ್ಷದಿಂದ 35 ವರ್ಷದವರೆಗೆ 9 ಅವಕಾಶಗಳಿದೆ. ಹಾಗೆ OBC ನಂತರ SC ST ವರ್ಗ ಯಾರಾದರೂ ವಿದ್ಯಾರ್ಥಿಗಳಿದ್ದರೆ ಅವರಿಗೆ ಕೂಡ ಒಂದು ಅವಕಾಶಗಳಿದೆ. 21 ವರ್ಷ ಕಂಪ್ಲೀಟ್ ಆಗಿರಬೇಕು. 37 ವರ್ಷದವರೆಗೆ ಅಂದಾಜು ನಾನು ಹಾಕಿದ್ದು 15 ಅವಕಾಶಗಳು ಸಾಧ್ಯತೆಗಳಿದೆ ಅವರಿಗೆ. ಸೊ ಈ ರೀತಿ ಎಲ್ಲರಿಗೂ ಅವಕಾಶ ಇದೆ. ಮತ್ತು ಇದರೊಂದು ಇನ್ನೊಂದು ವಿಶೇಷ ಅಂತ ಹೇಳಿದರೆ, ಇದೇ ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಆಯಾ ವರ್ಗದವರಿಗೆ ಸೀಮಿತವಾಗಿ ಯಾರಾದರೂ ವಿಶೇಷ ಚೇತನರು ಅಂತ ನಾವು ಏನು ಹೇಳ್ತೇವೆ, ಆ ವರ್ಗ ಇಲ್ಲಿ PH1, PH2, PH3 ಅಂತ ಕೊಟ್ಟಿದ್ದೇವೆ, ಅವ್ರಿಗೂ ಕೂಡ ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಈ ಎಲ್ಲ ಅವಕಾಶಗಳನ್ನು ವಿದ್ಯಾರ್ಥಿಗಳು ಉಪಯೋಗಿಸ್ಕೊಳ್ಬೇಕು. ನೋಡಿ ಇಲ್ಲಿ ನಾನೀಗ ಈ ಸ್ಲೈಡಲ್ಲಿ ಅರ್ಹತಾ ಇವು ಯಾವ ವಿಧಾನದಲ್ಲಿ ಪರೀಕ್ಷೆ ಮಾಡ್ತಾರೆ, 3 ಹಂತದಲ್ಲಿ ಆಗ್ತದೆ ವಿದ್ಯಾರ್ಥಿಗಳೇ. ಅರ್ಹತಾ ಪರೀಕ್ಷೆ ಪ್ರಿಲಿಮಿನರಿ ಎಕ್ಸಾಮ್ ಅಂತೇಳಿ ಫಸ್ಟು, ಇದರಲ್ಲಿ ಪಾಸ್ ಆದವರಿಗೆ ನಿಮಗೆ ಮುಂದೆ ಮೇನ್ ಎಕ್ಸಾಮ್ ಮತ್ತು ನಿಮ್ಮ ಪರ್ಸನಾಲಿಟಿ ಟೆಸ್ಟ್ ಅಂತ ಹೇಳಿದರೆ ಇಂಟರ್ವ್ಯೂ ಕಾರ್ಯಕ್ರಮ ಇರ್ತದೆ. ಇದು ಭಾಳ ಮುಖ್ಯ. ಇದು ಓನ್ಲಿ ನೀವು ಈ ಹುದ್ದೆಗೆ ಅರ್ಹ ಇದ್ದೀರಿ ಇಲ್ಲೋ ಅಂತ ಒಂದು ಪ್ರಾಥಮಿಕ ಪರೀಕ್ಷೆ ಮಾಡ್ತಾರೆ. ಅದರಲ್ಲಿ ಓಕೆ ಅಂತ ಆದಮೇಲೆ ಈ 2 ಪರೀಕ್ಷೆಯಲ್ಲಿ ಬಂದು ಇದು ಮಾತ್ರ ನಿಮಗೆ ರ್ಯಾಂಕಿಗೆ. ಮುಖ್ಯ ಪರೀಕ್ಷೆ ಹಾಗೂ ಸಂದರ್ಶನದ ಅಂಕಗಳು, ವಿದ್ಯಾರ್ಥಿ ಪಡೆದ ಅಂಕಗಳು ಆಧಾರದಲ್ಲಿ ರ್ಯಾಂಕ್ ಆಗ್ತದೆ ಅಂತ ಹೇಳಿದರೆ ಎಷ್ಟೆಲ್ಲ ಪೇಪರ್ಗಳಿದೆ ಅದು ಯಾವ ಮುಂದಿನ ವರ್ಡಲ್ಲಿ ಬರ್ತದೆ. ಸೊ ಮುಖ್ಯ ಪರೀಕ್ಷೆಯಲ್ಲಿ ಪಡೆದ ಮಾರ್ಕ್ಸು, ಇಂಟರ್ವ್ಯೂನಲ್ಲಿ ಪಡೆದ ಮಾರ್ಕ್ಗಳನ್ನು ಸೇರಿದಾಗ ನೀವು ತೆಗೆದುಕೊಂಡ ಒಟ್ಟು ಮಾರ್ಕ್ನ ಆಧಾರದಲ್ಲಿ ರ್ಯಾಂಕಿಂಗ್ ಪಟ್ಟಿ ಮಾಡ್ತಾರೆ. ಅದರ ಆಧಾರದಲ್ಲಿ ನಿಮಗೆ ಹುದ್ದೆ ಲಭ್ಯವಾಗ್ತದೆ. ಸೊ ಹೇಗೆ ಮಾಡ್ತಾರೆ ಅದು ಮುಂದಿನ ಪರೀಕ್ಷೆಯಲ್ಲಿ ಸ್ಲೈಡಲ್ಲಿ ತೋರಿಸ್ತೇನೆ ನೋಡಿ. ಪರೀಕ್ಷೆ ವಿಧಾನ ಪ್ರಿಲಿಮಿನರಿ ಎಕ್ಸಾಮ್ ಅಂದರೆ ಅರ್ಹತಾ ಸುತ್ತಿನ ಪರೀಕ್ಷೆಯಲ್ಲಿ 2 ಪೇಪರ್ ಇರ್ತದೆ. ಪೇಪರ್ 1ನಲ್ಲಿ 100 ಕ್ವಶನ್ಸ್ ಇದೆ, 200 ಮಾರ್ಕ್ಸು. ಅದರ ಅವಧಿ 20 ಮಿನಿಟ್ಸ್ ಅಂದರೆ 2 ಗಂಟೆ ಅವಧಿ ಇದೆ. ಸರಿಯಾದ ಉತ್ತರಕ್ಕೆ 2 ಮಾರ್ಕು. ಅಕಸ್ಮಿಕ ನೀವು ಒಂದು ಉತ್ತರವನ್ನು ತಪ್ಪು ಮಾಡಿದರೆ ಅದರಲ್ಲಿ ಮೈನಸ್ ಇದೆ, 0.66. ಅದು ಹಾಗಾಗಿ ವಿದ್ಯಾರ್ಥಿಗಳದ್ದು ಇಲ್ಲಿ ಒಂದು ಮನವಿ ಏನು ಅಂತ ಹೇಳಿದರೆ, ನಿಮಗೆ ಆ ಪ್ರಶ್ನೆಗೆ ನಾನು ಈ ಉತ್ತರ ನನಗೆ ಗೊತ್ತಿದೆ ಅಂತ ಅನುಮಾನ ಇದ್ದರೂ ಅಥವಾ ಖಾತ್ರಿ ಇದ್ದರೆ ಮಾತ್ರ ನೀವು ಅದಕ್ಕೆ ಆನ್ಸರ್ ಮಾಡಿದರೆ. ಉದಾಹರಣೆಗಾಗಿ ಅದರ ಕಟ್ ಆಫ್ ಮಾರ್ಕ್ಸ್ ನಿಮ್ಗೆ ಹೇಳ್ತೇನೆ. 100 ಕ್ವಶನ್ನಲ್ಲಿ ನಿಮಗೆ 50 ಕ್ವಶನ್ ಖಂಡಿತ ಗೊತ್ತಿದೆ ಅಂತ ಹೇಳಿದರೆ 100 ಮಾರ್ಕ್ ಆಯಿತು. ಕಟ್ ಆಫ್ ನಾನು ಕಳೆದ 10-20 ವರ್ಷದ ನೋಡುವಾಗ 110ರಿಂದ 105ರಲ್ಲಿ ಮಾತ್ರ ಇದೆ. ಅಂದರೆ ನೀವು ನಿಮ್ಮ ಗುರಿ ಏನು ಅಂತ ಹೇಳಿದ್ರೆ 100 ಪ್ರಶ್ನೆಗಳಲ್ಲಿ 60 ಕ್ವಶನ್ಗೆ ನೀವು ಟಾರ್ಗೆಟ್ ಆಗಿ ಪರ್ಫೆಕ್ಟ್ ಆಗಿಬಿಟ್ರೆ ಡೆಫಿನೆಟ್ಲಿ ಇದರಲ್ಲಿ ಪಾಸ್ ಆಗ್ತದೆ. ನೋಡಿ, ನೀವು 100 ಕ್ವಶನ್ಗಳು ನಿಮಗೆ ಖಾತ್ರಿ ಇದ್ದಿದ್ದು ಒಂದು 40 ಇದೆ, ಅನುಮಾನಗಳು ಒಂದು 20 ಇದೆ ಅಂತೇಳಿ ನೀವೇನಾದರೂ ಪ್ರಯತ್ನ ಮಾಡಿದರೆ, ಒಂದು 30 ಇದೆ ಅಂತ ಪ್ರಯತ್ನ ಮಾಡಿದರೆ, ಅದರಲ್ಲಿ ನೀವು 60 ಓಕೆ ಆದರೆ ಡೆಫಿನೆಟ್ಲಿ ಇದರಲ್ಲಿ ನೀವು ಅರ್ಹತಾ ಸುತ್ತಿನಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ನಿಮಗೆ ಪ್ರಶ್ನೆಗೆ ಸರಿಯಾಗಿ ಉತ್ತರ ಗೊತ್ತಿದ್ರೆ ಮಾತ್ರ ಇದರಲ್ಲಿ ದಾಖಲಿಸಿದರೆ ಖಂಡಿತ ಇದು ಪಾಸ್ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಸಿಲೆಬಸ್ ಯಾವುದಿದೆ? ಕರೆಂಟ್ ಅಫೇರ್ಸ್, ಹಿಸ್ಟ್ರಿ ಆ್ಯಂಡ್ ಕಲ್ಚರ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಪೊಲಿಟಿಕಲ್ ಸೈನ್ಸ್ ಎಲ್ಲ ಅದು ಪಾಲಿಟಿ ಅಂತೇಳಿ, ರಾಜ್ಯ ನಮ್ಮ ಸಿಸ್ಟಮ್ ಹೇಗಿದೆ, ಆಮೇಲೆ ಸರ್ಕಾರದ ವಿಧಿವಿಧಾನಗಳೇನಿದೆಲ್ಲ ಬರ್ತದೆ. ಇಕಾಲಜಿ, ಎನ್ವೈರನ್ಮೆಂಟ್, ಜನರಲ್ ಸೈನ್ಸ್, ಸೋಷಿಯಾಲಜಿ ಇದೆಲ್ಲ ಸಂಬಂಧಪಟ್ಟ ಹಾಗೆ ಸಮಾಜಕ್ಕೆ ಸಂಬಂಧಪಟ್ಟಾಗ ಹಲವಾರು ಜನರಲ್ ವಿಷಯಗಳು ಇದರಲ್ಲಿ ಒಳಗೊಂಡಿದೆ. ಇನ್ನೊಂದು ಪೇಪರ್ 2 ಅರ್ಹತಾ ಸುತ್ತಿನಲ್ಲಿ 80 ಪ್ರಶ್ನೆಗಳಿರ್ತದೆ, 200 ಮಾರ್ಕ್ಸು. ಪ್ರತಿ ಪ್ರಶ್ನೆಗೆ 2.5 ಮಾರ್ಕ್ಸ್ ಇರ್ತದೆ ಇದರಲ್ಲಿ. ಸೊ 120 ನಿಮಿಷ ಅಂತ ಹೇಳಿದರೆ ನಿಮಗೆ 2 ಗಂಟೆ ಅವಧಿ ಇದೆ ಇದಕ್ಕೆ. ಇದರಲ್ಲಿ ಹಾಗೆ 0.33 ನಿಮಗೆ ಮೈನಸ್ ಮಾರ್ಕ್ಸ್ ಇದೆ ತಪ್ಪು ಆನ್ಸರಿಗೆ. ನಿಮಗೆ ಅರ್ಹತಾ ಸುತ್ತಿಗೆ 33% ಇದು ತಗೊಂಡ್ರೆ ಸಾಕಾಗ್ತದೆ. ಇದರಲ್ಲಿ ಜಸ್ಟ್ ಪಾಸ್ ಆದರೆ ಸಾಕು, ಇದು ಕಟ್ ಆಫಿಗೆ ಬರೋದಿಲ್ಲ. ಸೊ ಹಾಗಾಗಿ ಇದರಲ್ಲಿ ನೀವು ಹಬ್ಬ ಅಂತ ಹೇಳಿದರೆ ನನ್ನ ಅಭಿಪ್ರಾಯದಲ್ಲಿ 80 ಕ್ವಶನಲ್ಲಿ ನೀವು ಒಂದು 30 ಕ್ವಶನಿಗೆ ಸರಿಯಾಗಿ ಆನ್ಸರ್ ಮಾಡಿದರೆ ಇದರಲ್ಲಿ ಈ ಸುತ್ತಿನಲ್ಲಿ ಬರ್ತೀರಿ ನೀವು ಖಂಡಿತ. ಸೊ ಹಾಗಾಗಿ
ಕ್ವಾಲಿಫೈ ಆಗಲಿಕ್ಕೆ 33 ಅಂತ ಹೇಳಿದರೆ ಸಾಧಾರಣ 35 ಕ್ವಶನಿಗೆ ಮಾಡಿದರೆ 35 ಗುಣಿಸು 2.5 ಅಂತ ಹೇಳಿದರೆ ಹೆಚ್ಚಾಯಿತು. ಸೊ 30 ಕ್ವಶನಿಗೆ ನೀವು ಆನ್ಸರ್ ಮಾಡಿದರೂ ಕೂಡ ಇದು ಕ್ವಾಲಿಫೈ ಆಗ್ತದೆ. ನೀವು 80 ಕ್ವಶನಲ್ಲಿ 30 ನೀವು ಪ್ರಶ್ನೆಗಳಿಗೆ ಸರಿಯಾಗಿ ಮಾಡಿದರೆ ಇದು ಯಾಕಂದರೆ ಕಟ್ ಆಫಿಗೆ ಬರೋದಿಲ್ಲ. ಸೊ ಆ ದೃಷ್ಟಿಯಲ್ಲಿ ಕೂಡ ಇದು ಬಹಳ ಈಸಿ ಆಗಿದೆ. ಇದರ ವಿಷಯ ಏನಿದು ಲಾಜಿಕಲ್ ರೀಸನಿಂಗ್ ಆ್ಯಂಡ್ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್, ಇದು ಬಹಳ ಇಂಪಾರ್ಟೆಂಟ್. ಇದರಲ್ಲಿ ನಮ್ಮಲ್ಲಿ ಒಬ್ಬರು ಕಾಮತ್ ಸರ್ ನಿಮಗೆ ಆಗ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪರಿಚಯ ಆಗಿದ್ದಾರೆ. ಅವರು ಅದ್ಭುತವಾದ ವ್ಯಕ್ತಿ, ಗಣಿತ ತಜ್ಞರೇ ಅಂತೇಳಿ. ಅವರು ಕೂಡ ಇದರಲ್ಲಿ ನಮಗೆ ಈ ವಿಷಯಗಳ ಕುರಿತು ವಿಸ್ತೃತವಾಗಿ ಪಾಠ ಮಾಡಲಿಕ್ಕಿದ್ದಾರೆ. ವಿಡಿಯೋದಲ್ಲಿ ಬಹಳ ಚೆನ್ನಾಗಿ ಅವರು ನಡೆಸಿಕೊಡ್ತಾರೆ. ಖಂಡಿತ ನಿಮ್ಮ ಗಣಿತಶಾಸ್ತ್ರ ತರ್ಕಶಾಸ್ತ್ರದ ಸಮಸ್ಯೆಗಳು ಅವರು ಪರಿಹರಿಸ್ತಾರೆ. ಖಂಡಿತ ಇದು ಸಾಧ್ಯತೆ ಇದೆ ವಿದ್ಯಾರ್ಥಿಗಳೇ. ಮುಂದುವರಿತೇನೆ. ಈಗ ನೋಡಿ, ನಿಮಗೆ ಪೇಪರ್ ಟು ಬಿ ಕೌಂಟೆಡ್ ಫಾರ್ ದ ಮೆರಿಟ್. ನಿಮಗೆ ಮೆರಿಟ್ ಕೌಂಟ್ ಆಗುವಂಥ ಪೇಪರ್ಗಳು ಯಾವುದಿದೆ ಒಂದೊಂದೇ ಹೇಳ್ತಾ ಬರ್ತೇನೆ. ಪೇಪರ್ 1 ಅಂತಿದೆ, ಎಸ್ಎ ಪೇಪರ್. ನಿಮಗೆ 250 ಮಾರ್ಕ್ಸ್ನಲ್ಲಿ ಅದರ ಒಟ್ಟು ಮಾರ್ಕ್ಸ್ಗಳು 3 ಗಂಟೆ ಅವಧಿ ಇರ್ತದೆ. ಒಟ್ಟು 8 ಪ್ರಶ್ನೆಗಳಿರ್ತದೆ. ಭಾಗ 1ರಲ್ಲಿ 4 ಪ್ರಶ್ನೆ, ಭಾಗ 2ರಲ್ಲಿ 4 ಪ್ರಶ್ನೆ ಇರ್ತದೆ. ಪ್ರತಿ ಭಾಗಕ್ಕೆ 125 ಮಾರ್ಕ್ಸ್ಗಳಿರ್ತದೆ. ಹೇಗೆ ಅಂದರೆ ನಿಮಗೆ ಪಾರ್ಟ್ 1ನಲ್ಲಿ 4 ಪ್ರಶ್ನೆಗಳನ್ನು ಕೊಡ್ತಾರೆ. ಒಂದು ಯಾವುದಾದ್ರಿಗೆ ನೀವು ವಿಸ್ತೃತವಾಗಿ ಬರೀಲಿಕ್ಕಿದೆ. ಎಸ್ಎ ಪ್ರಬಂಧ ಅಂತ ನಾವೇನು ಹೇಳ್ತೇವೆ ಅದು ಬರೀಲಿಕ್ಕಿದೆ. ಇನ್ನೊಂದು ಪಾರ್ಟ್ 2ನಲ್ಲಿ ಏನು ಮಾಡ್ತಾರೆ, ಅದರಲ್ಲಿ ಕೂಡ 4 ಪ್ರಶ್ನೆಗಳಿರ್ತದೆ. ಒಂದಕ್ಕೆ ನೀವು ಆನ್ಸರ್ ಬರೀಬೇಕು. ಸೊ 125 120 ಸೇರಿದಾಗ 250 ಆಗ್ತದೆ. ಅದರಲ್ಲಿ ನಿಮಗೆ ಒಟ್ಟು ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ ಅಂತ ಕೌಂಟ್ ಆಗ್ತದೆ. ಸೊ ಎಸ್ಎ ಪೇಪರ್ ಭಾಳ ಕ್ಲಿಯರ್ ಆಗಿದೆ. ಸೊ ಪೇಪರ್ 2ನಲ್ಲಿ ಜನರಲ್ ಸ್ಟಡಿ 1 ಅಂತೇಳಿ ಯಾವುದೆಲ್ಲ ವಿಷಯ ಒಳಗೊಂಡಿದೆ, ಇಂಡಿಯನ್ ಹೆರಿಟೇಜ್ ಆ್ಯಂಡ್ ಕಲ್ಚರ್, ಹಿಸ್ಟ್ರಿ, ಜಿಯೋಗ್ರಫಿ, ವರ್ಲ್ಡ್ ಆ್ಯಂಡ್ ಸೊಸೈಟಿ ಇದು ಒಳಗೊಂಡಿದೆ. ಇದರಲ್ಲಿ ಕೂಡ 250 ಮಾರ್ಕ್ಸು, ಡ್ಯೂರೇಷನ್ 3 ಗಂಟೆ. ಪೇಪರ್ 3 ಜನರಲ್ ಸ್ಟಡಿ 2 ಅಂತ ಹೇಳ್ತಾರೆ. ಇದಕ್ಕೆ ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನ್, ಪಾಲಿಟಿ, ಸೋಷಿಯಾಲಜಿ, ಜಸ್ಟಿಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ ಬಗ್ಗೆ ಇದರಲ್ಲಿ ಇರ್ತದೆ. ಇದರ ಒಟ್ಟು ಮಾರ್ಕ್ಸು 250, ಅವಧಿ ಕೂಡ 3 ಗಂಟೆ. ಸೊ ಮುಂದುವರಿವ ನೋಡಿ, ಪೇಪರ್ 4ರಲ್ಲಿ ನಿಮಗೆ ಜನರಲ್ ಸ್ಟಡಿ 3 ಅಂತ ಹೇಳ್ತಾರೆ. ಇದಕ್ಕೆ ಟೆಕ್ನಾಲಜಿ, ಎಕನಾಮಿಕ್ ಡೆವಲಪ್ಮೆಂಟ್ ಆ್ಯಂಡ್ ಬಯೋಡೈವರ್ಸಿಟಿ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದೆಲ್ಲ ಒಳಗೊಂಡಿದೆ. 250 ಮಾರ್ಕು. ಇದರಲ್ಲಿ ಕೂಡ ಇದರ ಅವಧಿ 3 ಗಂಟೆ ಇರ್ತದೆ. ಪೇಪರ್ 5 ಜನರಲ್ ಸ್ಟಡಿ 4 ಅಂತ ಇದಕ್ಕೆ ಹೆಸರು. ಎಥಿಕ್ಸ್ ವಿವರವಾಗಿರ್ತದೆ. ಎಥಿಕ್ಸ್ ಬಹಳ ಮುಖ್ಯವಾಗಿರ್ತದೆ. ಎಥಿಕ್ಸ್ನಲ್ಲಿ ನಮ್ಮಲ್ಲಿ ಒಬ್ಬರು ಡಾಕ್ಟರ್ ರವೀಂದ್ರ ರಾವ್ ಅಂತ ಹೇಳಿದ್ದಾರೆ. ಅವರು ರಿಟೈರ್ಡ್ ಪ್ರಿನ್ಸಿಪಲ್ ಮತ್ತು ಸಮಾಜಶಾಸ್ತ್ರಜ್ಞರು. ಭಾಳ ಚೆನ್ನಾಗಿ ಅವರು ನಡೆಸಿಕೊಡ್ತಾರೆ. ಖಂಡಿತ ನಿಮ್ಮ ಎಥಿಕ್ಸ್ ಸಂಬಂಧಪಟ್ಟ ಹಾಗೆ ಎಲ್ಲ ಡೌಟನ್ನು ಕ್ಲಿಯರ್ ಮಾಡುವಂಥ ಒಂದು ಅದ್ಭುತ ಸಂಪನ್ಮೂಲ ವ್ಯಕ್ತಿ ನಮ್ಮಲ್ಲಿದ್ದಾರೆ. ಖಂಡಿತ ಸಾಧ್ಯತೆ ಇದೆ ವಿದ್ಯಾರ್ಥಿಗಳೇ. 250 ಮಾರ್ಕ್ಸು, ಡ್ಯೂರೇಷನ್ 3 ಗಂಟೆ. ಸೊ ಮುಂದುವರೆದು ಇಲ್ಲಿ ನಿಮಗೆ ಒಂದು ಐಚ್ಛಿಕ ವಿಷಯ, ಆಪ್ಷನಲ್ ಸಬ್ಜೆಕ್ಟ್ ಇದೆ. ಅದು ಯಾವುದನ್ನು ತಗೊಳ್ಬೋದು ನೀವು. ಇಲ್ಲೊಂದು ಪಟ್ಟಿ ಕೊಟ್ಟಿದ್ದಾನೆ, ಆಪ್ಷನಲ್ ಸಬ್ಜೆಕ್ಟ್ ಯಾವುದಿಲ್ಲ ಅಂತೇಳಿ. ನಿಮ್ಮ ಐಚ್ಛಿಕ ವಿಷಯದಲ್ಲಿ ಒಟ್ಟು 2 ಪೇಪರ್ ಇದೆ. ಒಂದು ಪೇಪರಿಗೆ 250, ಇನ್ನೊಂದು ಪೇಪರಿಗೆ 250. ಪ್ರತಿ ಪೇಪರ್ನ ಅವಧಿ 3 ಗಂಟೆ. ಸೊ ಇದು ಯಾವುದೆಲ್ಲ ತಗೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಕೊಟ್ಟಿದ್ದೇನೆ ಒಂದು ಪಟ್ಟಿ. ಅಗ್ರಿಕಲ್ಚರ್, ಆಂಥ್ರೋಪಾಲಜಿ, ಬಾಟ್ನಿ, ಕೆಮಿಸ್ಟ್ರಿ, ಹೀಗೆ ನಾನು ಪಟ್ಟಿ ಇದ್ದೇನೆ. ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಬೋದು ನೀವು. ಖಂಡಿತ ಸಾಧ್ಯತೆ ಆಗ್ತದೆ ನೋಡಿ. ಎಕನಾಮಿಕ್ಸ್, ಜಿಯೋಗ್ರಫಿ, ಹಿಸ್ಟ್ರಿ, ಲಾ, ಮ್ಯಾನೇಜ್ಮೆಂಟ್, ಮ್ಯಾಥಮೆಟಿಕ್ಸ್ ಯಾವುದು ಕೂಡ ಅದ್ಭುತ ವಿಷಯಗಳಿದೆ. ನಿಮಗೆ ಆಯ್ಕೆ ಸೋಷಿಯಾಲಜಿ ಇದೆ, ಸ್ಟ್ಯಾಟಿಸ್ಟಿಕ್ ಇದೆ, ಜಿಯಾಲಜಿ ಇದೆ, ಲಿಟ್ರೇಚರ್, ಯಾವುದೇ ಒಂದು ಲಿಟ್ರೇಚರ್ ಅಂದರೆ ಕನ್ನಡವೂ ಸೇರಿದಂತೆ ಏನು ಸಂವಿಧಾನದಲ್ಲಿ ನಮ್ಮ ಭಾಷಾ ಜ್ಞಾನ ಇದೆ ನಿಮಗೆ ಅಪಾರವಾದ. ನಮ್ಮ ದೇಶದಲ್ಲಿ ಎಷ್ಟು ಸಂವಿಧಾನದಲ್ಲಿ ಸುಮಾರು ಏನು ಅಡಕಾಗಿದೆ ಎಲ್ಲ ಭಾಷೆಗಳು, ಕನ್ನಡವೂ ಸೇರಿದಂತೆ ನೀವು ಯಾವುದೇ ಭಾಷೆಯನ್ನು ತೆಗೆದುಕೊಂಡು ಮಾಡಿದ್ರೆ 500 ಮಾರ್ಕ್ಸಿಂದ ಪೇಪರ್ ಇರ್ತದೆ. ಇದರಲ್ಲಿ ಸಾಧ್ಯತೆ ಇದೆ. ತುಂಬ ಜನರಿಗೆ UPSC ಪರೀಕ್ಷೆ ಪಾಸ್ ಆಗಬೇಕಾದ್ರೆ ನಿಮಗೆ ಇಂಗ್ಲೀಷ್ ಮಾತ್ರ ಸಾಧ್ಯ ಇದೆ ಅನ್ನೋ ಒಂದು ಭಾವನೆ ಇದೆ. ಹಾಗೇನಿಲ್ಲ. UPSCನ ಎಲ್ಲ ಪೇಪರ್ ಒಟ್ಟಿಗೆ ಐಚ್ಛಿಕ ವಿಷಯ ಕನ್ನಡ ತಗೊಂಡ್ರು ಕೂಡ 7 ಪೇಪರ್ಗಳನ್ನು ಕನ್ನಡದಲ್ಲೇ ಬರೆದು ಪಾಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ ವಿದ್ಯಾರ್ಥಿಗಳೇ. ಇಂಥ ಒಂದು ಅವಕಾಶ UPSC ನಿಮಗೆ ಕಲ್ಪಿಸಿದೆ ನೋಡಿ. ಇದು ಬಹಳ ಅದ್ಭುತವಾಗಿದೆ. ಮುಂದೆ ನೋಡಿ, ಇಲ್ಲಿ ನಿನಗೆ ಯಾವುದೆಲ್ಲ ಭಾಷೆಗಳಿದೆ ಅಂತೇಳಿ ನಿಮಗೆ ಅದು ಲ್ಯಾಂಗ್ವೇಜ್ ಮತ್ತು ಸ್ಕ್ರಿಪ್ಟ್ ಅಂತ ಯಾಕೆ ಕೊಟ್ಟಿದ್ದಾನೆ ಅಂತ ಹೇಳಿದರೆ ನೋಡಿ, ಕನ್ನಡಕ್ಕೆ ಕನ್ನಡದೇ ಆದ ಲಿಪಿ ಇದೆ. ಇನ್ನು ಕೆಲವು ಭಾಷೆಗಳಿಗೆ ದೇವನಾಗರಿ ಲಿಪಿಯನ್ನು ಯೂಸ್ ಮಾಡ್ತಾರೆ. ಯಾವುದೆಲ್ಲ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ನೋಡಿ. ಸಂಸ್ಕೃತಿಗೆ ದೇವನಾಗರಿ ಅಲ್ವಾ.
ಸೊ ಹಾಗೆ ದೋಗ್ರಿಗೆ ದೇವನಾಗರಿ, ಮೈಥಿಲಿ ಅಂತೇಳಿ ಅದು ಬಿಹಾರದಲ್ಲಿ ಬರುವಂಥದ್ದು, ಸೊ ದೇವನಾಗರಿ ಉಪಯೋಗಿಸ್ತಾರೆ. ಸಂತಾಲಿ ಅಂತೇಳಿ ಅದು ಕೂಡ ಉತ್ತರ ಭಾರತದಲ್ಲಿ ಬರುವಂಥ ಭಾಷೆ, ಅದಕ್ಕೆ ಈ ದೇವನಾಗರಿಕ ಲಿಪಿ. ಹಾಗೆ ನಮ್ಮ ಕೊಂಕಣಿ ಕೂಡ ಭಾಷೆಯಲ್ಲೂ ಬರೆಯುವುದು ಈ ಪರೀಕ್ಷೆಯನ್ನು, ಅದಕ್ಕೆ ದೇವನಾಗರಿಕ ಲಿಪಿಯನ್ನು ಯೂಸ್ ಮಾಡಲಿಕ್ಕಾಗ್ತದೆ. ಹಾಗಾಗಿ ತುಂಬ ಜನರಿಗೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಒಂದು ಪ್ರಶ್ನೆ ಇರ್ತದೆ, ನಿಮ್ಮ ಭಾಷೆ ಯಾವುದು, ಲ್ಯಾಂಗ್ವೇಜ್ ಯಾವುದು ಅಂತ ಹೇಳಿದಾಗ ನೀವು ಕನ್ನಡ ಅಂತ ಬರೀತೀರಿ, ಸ್ಕ್ರಿಪ್ಟ್ ಯಾವುದು ಅಂತ ಹೇಳಿದಾಗಲೂ ಕನ್ನಡ ಬರೀತೀರಿ. ಯಾಕೆ? ನಮ್ಮದು ಲಿಪಿ ಇರಿದೆ. ಲಿಪಿ ಇಲ್ಲದೇ ಇದ್ದವರು ಅಂತ ಹೇಳಿದ್ರೆ ಬೇರೆ ಲಿಪಿಯಲ್ಲಿ ಬರೆಯೋರು, ಅಂದರೆ ಈ ದೇವನಾಗರಿಯಲ್ಲಿ ಬರೆಯೋರಿಗೆ ಉದಾಹರಣೆಗಾಗಿ ಕೊಂಕಣಿ ಭಾಷೆಯಲ್ಲಿ ಬರಿಬೇಕು ಅಂತ ನಿರ್ಧಾರ ಮಾಡಿದ್ದೀರಿ, ಅದರ ಲಿಪಿ ದೇವನಾಗರಿ ಇರ್ತದೆ. ಹಾಗಾಗಿ ಪ್ರಶ್ನೆ ಬಹಳ ಕ್ಲಿಯರ್ ಆಗಿದೆ. ಇದನ್ನೊಂದು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಮುಂದುವರಿವ. ಸೊ ಇದು ಲ್ಯಾಂಗ್ವೇಜ್ ಆಯ್ತಲ್ಲ, ಮುಂದೆ ನೋಡಿ, ಇದು ನಾನು ಕಟ್ ಆಫ್ ನಿಮಗೆ ಲಾಸ್ಟ್ ಆಗಿ ಹೇಳಿದ್ದೆ. ಯಾವ ರೀತಿ ಕಟ್ ಆಫ್ ಮಾಡ್ತಾರೆ ನೋಡಿ ವಿದ್ಯಾರ್ಥಿಗಳೇ. ಪರೀಕ್ಷೆ ಆಧಾರದಲ್ಲಿ ಪ್ರಿಲಿಮ್ಸ್ನಲ್ಲಿ 2017ರ ಕಟ್ ಆಫ್ ಮಾರ್ಕ್ಸ್ ಇದು ಪಟ್ಟಿ ಇದೆ ಇಲ್ಲಿ. ಸೊ ನೋಡಿ, ಲಾಸ್ಟ್ ಟೈಮ್ ಪ್ರಿಲಿಮ್ಸ್ ಎಕ್ಸಾಮ್ನಲ್ಲಿ 105 ಮಾರ್ಕ್ಸ್ ತಗೊಂಡವರು ಜನರಲ್ನಲ್ಲಿದ್ದಾರೆ, OBCಯಲ್ಲಿ 102, SCಯಲ್ಲಿ 88.66, STಯಲ್ಲಿ 88.66, ಹಾಗೆ ಬೇರೆ ಬೇರೆ ಇದರಲ್ಲಿ ನಿಮಗೆ ಇಲ್ಲಿ ಕೊಟ್ಟಿದ್ದೇನೆ. ಸೊ ಆಗ ನಿಮಗೆ ಹೇಳಿದಾಗೆ ಒಟ್ಟು 100 ಪ್ರಶ್ನೆಗಳಲ್ಲಿ ನೀವು 60 ಪ್ರಶ್ನೆಗಳಿಗೆ ಸರಿಯಾಗಿ ಆನ್ಸರ್ ಮಾಡಿದರೆ ಅಂದರೆ ನೀವು ಪ್ರಿಲಿಮ್ಸ್ ಪರೀಕ್ಷೆ ಪಾಸ್ ಆದ ಹಾಗೆ. ನಿಮ್ಮ ಗುರಿ 100 ಪ್ರಶ್ನೆಗಳಿದೆ, ನಾನು 60 ಪರ್ಫೆಕ್ಟ್ ತಿಳ್ಕೊಂಡಿದ್ದೇನೆ ಅಂತ ಹೇಳಿದರೆ ಖಂಡಿತ ಪ್ರಿಲಿಮ್ಸ್ ಪರೀಕ್ಷೆ ನೀವು ಪಾರು ಮಾಡಿದ ಹಾಗೆ. ಇದು ಸಾಧ್ಯತೆ ಇದೆ, ಅಸಾಧ್ಯವಾದದ್ದೇನಲ್ಲ, ಬಟ್ ಶ್ರಮ ಇರದೆ ಓದಬೇಕು, ಓದುವಂಥ ಅಭ್ಯಾಸ ಇರಬೇಕು. ಮೇನ್ಸ್ನಲ್ಲಿ ಅದೇ ಇದರಲ್ಲಿ ಜನರಲ್ನವರಿಗೆ ಮೇನ್ ಪರೀಕ್ಷೆಯಲ್ಲಿ ನಾನು ಹೇಳ್ತಾ ಇರೋದು, ಮೇನ್ ಪರೀಕ್ಷೆಯಲ್ಲಿ 809 ಜನರಲಲ್ಲಿ, OBC ಅವರು 770, ಹಾಗೆ SC ಅವರು 749 ಪಡೆದಿದ್ದಾರೆ, STಯಲ್ಲಿ 734, ಹಾಗೆ ನೋಡಿ ಅಲ್ಲಿ ಬೇರೆ ಬೇರೆ ನಾನು ವಿಕಲಚೇತನರದ್ದು ಕೊಟ್ಟಿದ್ದಾನೆ 734, 745, 578. ಸೊ ಈ ರೀತಿ ಸಾಧ್ಯತೆಗಳಾಗಿದೆ. ಸೊ ಇನ್ನು ಫೈನಲ್ನಲ್ಲಿ ಅಂದರೆ ಮೇನ್ ಎಕ್ಸಾಮ್ ಮತ್ತು ಏನು ಒಂದು ವ್ಯಕ್ತಿತ್ವ ಪರೀಕ್ಷೆ ಇದೆ, ಅಂದರೆ ನಾನು ಹೇಳಿದ್ದು ಇಂಟರ್ವ್ಯೂ ಅಂತ ಏನು ಹೇಳ್ತೇವೆ, ಅದೆಲ್ಲ ಸೇರಿದಾಗ ಫೈನಲ್ ಕಟ್ ಆಫ್ ಎಷ್ಟಾಗಿದೆ ಅಂದರೆ ಜನರಲ್ನವರಿಗೆ 1006, OBCಯಲ್ಲಿ 968, SCಯಲ್ಲಿ 944, STಯಲ್ಲಿ 839, ಮತ್ತು ವಿಶೇಷ ಚೇತನರಿಗೆ 923, 948, 830. ಸೊ ಈ ಕಟ್ ಆಫ್ನಲ್ಲಿ ಅಂತ ಹೇಳಿದ್ರೆ 1750 ಪ್ಲಸ್ ಇಂಟರ್ವ್ಯೂನ ಮಾರ್ಕ್ಸ್ ಸೇರಿದಾಗ 2025 ಆಗ್ತದೆ. ಅದರ ಒಟ್ಟು ಮಾರ್ಕ್ನಲ್ಲಿ ಪಡೆದವರು ಹೈಯೆಸ್ಟ್ ರ್ಯಾಂಕಿಂಗ್ ಅಂದರೆ ಇಷ್ಟು. ಸೊ ಹಾಗಾಗಿ ಸ್ಪರ್ಧೆ ಇದೆ, ನೀವು ಅರ್ಥ ಮಾಡಿಕೊಂಡು ಬರೆದ್ರೆ ಖಂಡಿತ ಈ ರ್ಯಾಂಕಲ್ಲಿ ಬರೋ ಸಾಧ್ಯತೆ ಇದೆ. ನಿಮಗೆ ಸಿಂಪಲ್ ಆಗಿ ಹೇಳೋದಾದರೆ 1000 ಹುದ್ದೆಗಳಿದೆ ಅಂತ ಇಟ್ಕೊಳ್ಳುವ. ಒಟ್ಟು ನಿಮ್ಮ ಗುರಿ ಏನಿರಬೇಕು, ಈ 1000 ರ್ಯಾಂಕ್ನಲ್ಲಿ ನಾನು ಪಾಸ್ ಮಾಡ್ಕೊಳ್ತೇನೆ ಅಂತಿದ್ರೆ ಖಂಡಿತ ಸಾಧ್ಯತೆ ಇದೆ ವಿದ್ಯಾರ್ಥಿಗಳೇ. ಈ ಕಟ್ ಆಫ್ ಮತ್ತೊಂದೆಲ್ಲ ಬಿಟ್ಬಿಡಿ. ಇನ್ನು ನೀವು ಗುರಿ ಹೇಳೋದಾದರೆ, ನಾನು ಜನರಲ್ ಸ್ಟಡಿಯಲ್ಲೇ ವರ್ಗ ಯಾವುದೇ ಇರಲಿ, ನನಗೆ ಜನರಲಲ್ಲಿ ನಾನು ಪಾಸ್ ಆಗ್ತೇನೆ ಅಂತ ಹೇಳಿದರೆ, 1000 ಹುದ್ದೆ ಇದೆ ಅಂತ ಹೇಳಿದ್ರೆ ನಾನು 500 ರ್ಯಾಂಕಲ್ಲಿ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಖಂಡಿತ ಸಾಧ್ಯತೆ ಇದೆ. ಲಕ್ಷಾಂತರ ಜನ ಭಾಗವಹಿಸ್ತಾರೆ, ಕಷ್ಟ ಹೌದು. ಒಲಿಂಪಿಕ್ಸ್ನಲ್ಲಿ 200 ದೇಶದವರು ಓಡ್ತಾರೆ, ಕಡೆಗೆ 3 ಜನರಿಗೆ ಮಾತ್ರ ಸಿಕ್ಕೋದು. ಇದು ಕೂಡ ಹಾಗೇ ಇರ್ತದೆ. 1000 ಜನ ಸ್ಪರ್ಧೆಯಲ್ಲಿ ಯಾರು ಪ್ರಥಮ ಬಂದರೆ ಅವರಿಗೆ ಸಿಗ್ತದೆ ಅಲ್ವಾ. ಹಾಗಾಗಿ ಇದು ಸ್ಪರ್ಧೆಯಲ್ಲಿ ಯಾರು ಪ್ರಥಮ ಅವರಿಗೆ ಮಾತ್ರ ಸಿಕ್ಕುವಂಥದ್ದು. ಅದು ರ್ಯಾಂಕ್ ಅಂತೂ ಸದ್ಯ ಈ ರೇಂಜಲ್ಲಿ ಇದೆ. ಸೊ ಇದು ನಿಮಗೆ ನಾನು ಕ್ಲಿಯರ್ ಆಗಿ ಬಹಳ ಚೆನ್ನಾಗಿ ವಿವರ ಅರ್ಥ ಆಗಿರ್ಬೋದು ನಾನು ಭಾವಿಸ್ತೇನೆ ವಿದ್ಯಾರ್ಥಿಗಳೇ. ಹಾಗಿದ್ರೆ ಸಿದ್ಧತೆಗೆ ಏನು ಬೇಕು? ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ತುಂಬ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಏನಿದೆ ಅಂತ ಹೇಳಿದ್ರೆ, ಅದು ಇಂಗ್ಲೀಷ್ ಕಂಪಲ್ಸರಿ ಬರಬೇಕು. ಖಂಡಿತ ಇಂಗ್ಲೀಷ್ ಭಾಷೆ ಭಾಳ ಅದ್ಭುತವಾದ ಭಾಷೆ, ಮತ್ತು ಇಂಗ್ಲೀಷ್ ಜ್ಞಾನ ಬೇಕೇ ಬೇಕು ಅದರಲ್ಲಿ. ಯಾಕೆಂದರೆ ಅರ್ಥ ಸುತ್ತಿನ ಒಂದು ಇಂಗ್ಲೀಷ್ ಭಾಷಾ ಜ್ಞಾನವನ್ನು ಪಡೀಲಿಕ್ಕೆ ಅವಕಾಶ ಇದೆ ಅಲ್ಲಿ. ಯಾಕಂದರೆ ಒಂದು ಅರ್ಥ ಸುತ್ತಿನ ಒಂದು ಪರೀಕ್ಷೆ ಇದೆ, ಆಮೇಲೆ ಕನ್ನಡವೂ ಒಂದು ಅರ್ಥ ಸುತ್ತಿನ ಪರೀಕ್ಷೆ ಇದೆ. ಅದು ಜ್ಞಾನ ಬೇಕೇ ಬೇಕು, ಬೇಡ ಅಂತ ನಾನು ಹೇಳೋದಿಲ್ಲ. ಆದರೆ ಅಪಾರ ಜ್ಞಾನ ಅಂದರೆ ನಮ್ಮದೇ ಭಾಷೆಯಲ್ಲಿ ಪಡೆದು ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮದೇ ಭಾಷೆಯಲ್ಲಿ ಎಲ್ಲ ಪರೀಕ್ಷೆಗಳನ್ನು, ಅಂದರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀಲಿಕ್ಕೆ ಸಾಧ್ಯತೆ ಇದೆ. UPSCನ 7 ಪೇಪರ್ಗಳು ಕೂಡ. ನೀವು ಇಂಟರ್ವ್ಯೂ ಕೂಡ ಕನ್ನಡದಲ್ಲಿ ಕೊಡಲಿಕ್ಕೆ ಇದೆ ಅಂದರೆ ಕನ್ನಡದಲ್ಲಿ ತಗೊಳ್ಳುವಂಥದ್ದು ವ್ಯವಸ್ಥೆ ಇದೆ. ಭಾಳ ಅದ್ಭುತವಾದ ವ್ಯವಸ್ಥೆ ಇದೆ, ಅದು ನೀವು ಉಪಯೋಗಿಸ್ಕೊಳ್ಬೇಕು. ಅದೇನೋ ತಪ್ಪು ಕಲ್ಪನೆ ಇದೆ ನಮ್ಮಲ್ಲಿ, ಇಂಗ್ಲೀಷ್ ಬಂದರೆ ಮಾತ್ರ ಸಾಧ್ಯತೆ ಇದೆ. ಇಂಗ್ಲೀಷ್ ಜ್ಞಾನ ಒಂದು ಭಾಷೆ ವಿದ್ಯಾರ್ಥಿಗಳೇ.
ನಮ್ಮದೇ ಆದ ಭಾಷೆಗೆ ಅರ್ಥ ಮಾಡೋದಕ್ಕೂ ಇನ್ನೊಂದು ಭಾಷೆಗೂ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ. ಹಾಗಿದ್ರೆ ಪಾಸ್ ಆಗ್ತಾ ಇದ್ದಾರಲ್ಲ ಸರ್? ಖಂಡಿತ ಅವರ ಸಾಮಾಜಿಕ ಕೌಟುಂಬಿಕ ಹಿನ್ನೆಲೆಯಿಂದ ಅವರು ಪಾಸ್ ಆಗ್ತಾರೆ. ಉದಾಹರಣೆಗಾಗಿ ಒಬ್ಬ ವಿದ್ಯಾರ್ಥಿ ಇಂಗ್ಲೀಷಲ್ಲಿ 100ಕ್ಕೆ 100 ಮಾರ್ಕ್ಸ್ ತಗೊಂಡಿದ್ದಾನೆ, ಅಪಾರ ಜ್ಞಾನ ಹೊಂದಿದ್ದಾನೆ ಅಂದರೆ ಅವರ ಹಿನ್ನೆಲೆ ಹಾಗಿರ್ತದೆ. ಮನೆಯಲ್ಲಿ ವಾತಾವರಣ ಇಂಗ್ಲೀಷಲ್ಲಿ ಮಾತಾಡುವಂಥದ್ದು, ಚರ್ಚೆ ಮಾಡುವಂಥದ್ದು, ಪರಸ್ಪರ ಅರ್ಥೈಸಿಕೊಳ್ಳುವಂಥದ್ದು, ಅವರು ಮುಂದೆ ಹೋಗಲಿಕ್ಕೆ ಗೈಡ್ ಮಾಡುವಂಥ ಒಂದು ಸಾಮಾಜಿಕ ಆರ್ಥಿಕ ಕಾರಣ ಇರ್ತದೆ. ಹಾಗಾಗಿ ಆ ಜ್ಞಾನವನ್ನು ಬಾಲ್ಯದಿಂದಲೇ ಪಡೆದು ಇಂಗ್ಲಿಷ್ ಸಾಹಿತ್ಯದಲ್ಲಿ ಅಖಂಡ ಪಾಂಡಿತ್ಯ ಹೊಂದಿದಂಥ ಎಷ್ಟೋ ಜನ ಇದ್ದಾರೆ. ನಮ್ಮ ಕೋಟೇಶ್ವರದ ಪ್ರಿನ್ಸಿಪಲ್ರು ಏನಿದ್ದಾರೆ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಿನ್ಸಿಪಲ್ರು, ಅವರು ಇಂಗ್ಲಿಷ್ ಸಾಹಿತ್ಯದಲ್ಲಿ ಅಪಾರ ಜ್ಞಾನವನ್ನು ಹೊಂದಿದ್ದಾರೆ. ಬಹಳ ಅದ್ಭುತವಾಗಿ ಅವರು ಕವಿಗಳು ವರ್ಡ್ಸ್ವರ್ತ್ ಆಗಲಿ, ಶೇಕ್ಸ್ಪಿಯರ್ ಆಗಲಿ, ಅವ್ರ ಬಗ್ಗೆ ಅದ್ಭುತವಾಗಿ ಅವರು ತಿಳ್ಕೊಂಡಿದ್ದಾರೆ. ಹಾಗಾಗಿ ಸಾಹಿತ್ಯ ಒಂದೊಂದು ಭಾಷೆ ಯಾರಿಗೆ ಅದು ಹಿಡಿಸ್ತದೆ ಅವರು ಪಡೆದು ಅದನ್ನು ಮಾಡ್ಬೋದು. ಬಟ್ ಕನ್ನಡ ಇದೆ ನೋಡಿ, ಅದು ನಮ್ಮ ಭಾಷೆ. ಹಾಗಾಗಿ ಸಾಕಷ್ಟು ಅರ್ಥ ಪಡ್ಕೊಂಡು ಬರೀಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಪತ್ರಿಕೆಯನ್ನು ಓದೋ ಹವ್ಯಾಸ ಇರಬೇಕು, ಅದು ಮಾತ್ರ ಸಾಧ್ಯತೆ ಇದೆ. ಸೊ ಸಾಧನೆ ಸಲಕರಣೆಗಳು ಏನು ಅಂತ ನಾನು ಇಲ್ಲಿಂದ ಕೊಟ್ಟಿದ್ದೇನೆ ನೋಡಿ. ಹಾಗಾಗಿ ಇಷ್ಟನ್ನು ನೀವು ಮಾಡಿದರೆ ಸಾಧ್ಯ ಇಲ್ಲ. ಹಠ ಹಿಡಿದು ಸಮಯವನ್ನು ಪಾಲಿಸಿಕೊಂಡು ನಿಗದಿತವಾಗಿ ದಿನದಲ್ಲಿ 1 ರಿಂದ 2 ಗಂಟೆ ಓದುವಂಥ ಹವ್ಯಾಸ ಇದ್ದರೆ ಖಂಡಿತ ಪಾಸ್ ಮಾಡಲಿಕ್ಕೆ ಸಾಧ್ಯತೆ. ಏನೆಲ್ಲ ಅವಕಾಶಗಳಿದೆ ನೋಡಿ. NCERT ಪುಸ್ತಕ 6th ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್ ಎಲ್ಲರೂ ಹೇಳ್ತಾರೆ, ಹಾಗಿದ್ರೆ ಇದನ್ನು ಓದಿ ಈಜಿ ಪಾಸ್ ಆಗ್ಬೋದಲ್ಲ? ಖಂಡಿತ ಸಾಧ್ಯ ಇಲ್ಲ. ಅದು ನಿಮಗೆ ಮಾರ್ಗದರ್ಶನ ಕೊಡ್ತದೆ. ಹಿಸ್ಟ್ರಿ ಅಂದರೆ ಏನು, ಕಲ್ಚರ್ ಅಂದರೆ ಏನು, ಮತ್ತು ಅದು ಅಧಿಕೃತವಾಗಿದೆ. ಯಾವುದೇ ಯುದ್ಧ ಯಾವ ಕಾಲದಲ್ಲಿ ಆಯಿತು ಅಂತ ಎಲ್ಲೋ ಇಂಟರ್ನೆಟ್ ನೋಡಿ ಏನೋ ನೋಡಿ ನೀವು ಬರೆದ್ರೆ ಅದು ಕನ್ಸಲ್ಟ್ ಆಗೋದಿಲ್ಲ. NCERT ಪುಸ್ತಕದಿರುವ ಇಸ್ವಿಗಳು ಸರಿಯಾದ ರೀತಿಯಲ್ಲಿ ದಾಖಲೆ ಅದು. ಯಾಕೆಂದರೆ ನಮ್ಮ ಭಾರತ ಸರ್ಕಾರ ಸಿದ್ಧಪಡಿಸಿದಂಥ, ಅಲ್ಲಿ ತಜ್ಞರು ಸಿದ್ಧಪಡಿಸಿದಂಥ ಪಠ್ಯ ಇರೋದ್ರಿಂದ ನಿಮಗೆ ಅಲ್ಲಿ ಇಸ್ವಿಗಳಾಗಲಿ ಯಾವುದೇ ಒಂದು ದಾಖಲೆಗಳನ್ನು ವರ್ಷಗಳನ್ನು ಬರೆಯುವಾಗ ಅದು ಬಹಳ ಮುಖ್ಯ ಆಗ್ತದೆ. ಸೊ ಆ ದೃಷ್ಟಿಯಲ್ಲಿ ಕೂಡ ನೀವು NCERT ಬೇಕಾಗ್ತದೆ. ಮತ್ತು ಇಂಟರ್ನೆಟ್ಟಲ್ಲಿ ಬೇರೆ ಬೇರೆ ಮಾಹಿತಿಗಳು ಸಿಗ್ತದೆ, ಆದರೆ ಅದನ್ನು ನೀವು ನೋಡಬೇಡಿ. ದಯವಿಟ್ಟು NCERT ಪುಸ್ತಕಗಳಿರುವ ಒಂದು ದಾಖಲೆಗಳನ್ನು ನಿಮಗೆ ಹಿಸ್ಟ್ರಿ, ಕಲ್ಚರ್, ಆರ್ಟ್ ಇದೆಲ್ಲ ತಿಳ್ಕೊಳ್ಳಿಕ್ಕೆ ಭಾಳ ಹೆಲ್ಪ್ ಆಗ್ತದೆ. ಮತ್ತು ಒಂದು ಇಂಡಿಯನ್ ಮ್ಯಾಪ್, ವರ್ಲ್ಡ್ ಮ್ಯಾಪ್, ಮತ್ತು ನಮ್ಮ ಕರ್ನಾಟಕದ ಒಂದು ಮ್ಯಾಪ್. ಈ ಮ್ಯಾಪ್ ಯಾಕೆ ಬೇಕು ಅಂತ ಹೇಳಿದ್ರೆ, ನಿಮಗೆ ನಮ್ಮ ದೇಶದ ಅಂತಾರಾಷ್ಟ್ರೀಯ ಎಲ್ಲ ಗಡಿಗಳು ಯಾವ ರೀತಿ ಇದೆ, ನಮ್ಮ ಕ್ಷೇತ್ರಗಳು ಎಲ್ಲ ನಿಮಗೆ ಮಾಹಿತಿ ಬೇಕಾಗ್ತದೆ. ಅದಕ್ಕೆ ಸಂಬಂಧಪಟ್ಟ ತುಂಬ ಪ್ರಶ್ನೆಗಳಿರ್ತದೆ. ಕ್ಷೇತ್ರಫಲದ ಜ್ಞಾನ ಇದ್ದರೆ ಮಾತ್ರ ನಿಮಗೆ ಯಾವುದೇ ವಿಷಯವನ್ನು ಬರೀಲಿಕ್ಕೆ ಆಗ್ತದೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಂಬಂಧಗಳಿರ್ಬೋದು, ಭಾರತದ ಭೌಗೋಳಿಕ ರಚನೆ ಇರ್ಬೋದು, ಮಣ್ಣು ಇರ್ಬೋದು, ನೀರು ಇರ್ಬೋದು, ಇಲ್ಲಿರೋ ನದಿಗಳಿರ್ಬೋದು, ಇದೆಲ್ಲಕ್ಕೂ ನಿಮಗೆ ಮ್ಯಾಪ್ ಭಾಳ ಹೆಲ್ಪ್ ಮಾಡ್ತದೆ. ಹಾಗಾಗಿ ನಿಮಗೆ ಆ ಮ್ಯಾಪನ್ನು ಒಂದು ಬೇಕಾಗ್ತದೆ. ಇಂಟರ್ನೆಟ್ ನಿಮಗೆ ಮಾಹಿತಿಗಳು ತುಂಬ ಸಿಗ್ತದೆ, ಅದನ್ನು ಬಳಸಲಿಕ್ಕೆ ಒಂದು ಇಂಟರ್ನೆಟ್ ಖಂಡಿತ ಅಗತ್ಯ ಇದೆ. ಸಬ್ಜೆಕ್ಟಿವ್ ಪುಸ್ತಕಗಳು ಯಾವುದೆಲ್ಲ ನಿಮಗೆ, ಭಾರತದ ಸಂವಿಧಾನದ ಬಗ್ಗೆ ಪುಸ್ತಕ ಇರಲಿ, ಪಾಲಿಟಿಕ್ಸ್ ಸಂಬಂಧಪಟ್ಟಾಗಿ ಬೇರೆ ಬೇರೆ ಪುಸ್ತಕಗಳು ಬರ್ತದೆ. ಏನು ನಡೀತಾ ಇದೆ, ಸರ್ಕಾರದ ವ್ಯವಸ್ಥೆ ಹೇಗೆಲ್ಲ ಇದೆ, ಹಿಸ್ಟ್ರಿಗೆ ಸಂಬಂಧಪಟ್ಟದ್ದು, ಕನ್ನಡ ಜ್ಞಾನಕ್ಕೆ ಅಪಾರವಾದ ಪುಸ್ತಕ ಇದೆ. ನಮ್ಮಲ್ಲಿ ಸಣ್ಣದು ಲೈಬ್ರರಿ ಇದೆ, ಖಂಡಿತ ಅದು ಕೂಡ ಲಭ್ಯ ಆಗ್ತದೆ. ಆಮೇಲೆ ಕನ್ನಡ ಲ್ಯಾಂಗ್ವೇಜ್ ಡೈಲಿ ನ್ಯೂಸ್ ಪೇಪರ್, ಅದು ಬಹಳ ಮುಖ್ಯ. ನಾನು ಪ್ರಥಮದಲ್ಲಿ ಹೇಳಿದ ಹಾಗೆ ಅದು ನಿಮಗೆ 2 ರೀತಿಯಲ್ಲಿ ಹೆಲ್ಪ್ ಆಗ್ತದೆ. ಒಂದು, ನಿಮಗೆ ಏನು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟ ನಡೀತಾ ಇದೆ ವಿದ್ಯಮಾನಗಳು, ಅದರ ಬಗ್ಗೆ ಮಾಹಿತಿ ಹೋಗ್ತಾಗ್ತದೆ. ಮತ್ತು ನಿಮ್ಮ ಭಾಷಾಜ್ಞಾನ ಹೆಚ್ಚಾಗ್ತದೆ. ಯಾವುದೇ ಒಂದು ವಿಷಯವನ್ನು ನೀವು ಸರಿಯಾಗಿ ಸರಾಗವಾಗಿ ಬರೀಲಿಕ್ಕೆ, ನಿಮಗೆ ಒಂದು ಕಂಟಿನ್ಯೂಟಿ ಸಿಕ್ಕಲಿಕ್ಕೆ, ಒಂದು ಬಹಳ ಅದ್ಭುತವಾದ ಬರವಣಿಗೆ ಬರೀಲಿಕ್ಕೆ, ಅಂದರೆ ನಿಮಗೆ ಒಂದು ಥೀಮ್ ತಗೊಂಡು ಹೋಗ್ಲಿಕ್ಕೆ ಹೆಲ್ಪ್ ಆಗ್ತದೆ. ಆ ರೀತಿ ಭಾಷಾಜ್ಞಾನ ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಒಂದು ಕನ್ನಡ ಪತ್ರಿಕೆ. ಇನ್ನು ಇಂಗ್ಲೀಷ್ ಕೂಡ ಬಹಳ ಮಹತ್ವದ ವಿಷಯ. ಅದು ಕೂಡ ನಿಮ್ಗೆ ಗೊತ್ತಾಗಲಿಕ್ಕೆ ಒಂದು ವೀಕ್ಲಿ ಯಾವುದಾದ್ರೂ, ಇಂಡಿಯಾ ಟುಡೇ ಇರ್ಬೋದು, ದ ವೀಕ್ ಇರ್ಬೋದು, ಒಂದು ವೀಕ್ಲಿ ಪತ್ರಿಕೆಯನ್ನು ಇಟ್ಕೊಂಡ್ರೆ ಖಂಡಿತ ಇದೇ ನಿಮ್ಮ ಬಜೆಟ್. ಮತ್ತು ಇನ್ಸ್ಟಿಟ್ಯೂಟ್ ಯಾವುದೇ ಆಗ್ಬೋದು, ನಮ್ಮ ನರೇನ್ ಅಕಾಡೆಮಿಗೆ ಬರಬೇಕಂತೇನಿಲ್ಲ. ನಿಮ್ಮಲ್ಲಿ ಸ್ಥಳೀಯವಾಗಿ ಯಾರಾದರೂ ಇದ್ದರೆ ಅಲ್ಲಿ ಕೂಡ ಪಡಿಬೋದು. ಸಾಕಷ್ಟು ಆರ್ಥಿಕ ಅನುಕೂಲ ಇದ್ದರೆ ದಿಲ್ಲಿಯಲ್ಲೂ ಅಂತೂ ಅಪಾರವಾದ ಇನ್ಸ್ಟಿಟ್ಯೂಟ್ಗಳಿದೆ, ಬೆಂಗಳೂರಲ್ಲೂ ಸಾಕಷ್ಟು ಇದೆ, ಅಲ್ಲಿ ಕೂಡ ಪಡಿಬೋದು. ನಾವು ಇಲ್ಲಿ ಏನು ಮಾಡ್ತಾ ಇದ್ದೇವೆ ಅಂದರೆ, ನಮ್ಮ ಗ್ರಾಮೀಣ ಭಾಗದ ಪ್ರತಿಭೆಗಳು, ಅವರಲ್ಲಿ ಸಾಮರ್ಥ್ಯ ಇದೆ, ಜ್ಞಾನ ಇದೆ, ಎಲ್ಲ ಇದೆ, ಅವರಿಗೆ ಮಾರ್ಗದರ್ಶನ ಮಾಡುವಂಥ ಒಂದು ವ್ಯವಸ್ಥೆ ಇಲ್ಲ. ಬಹಳ ಕಷ್ಟಕರ ಇದೆ. ಅದು ಸಾಕಷ್ಟು ಸುಭಿಕ್ಷೆ ಇದ್ದರೂ ಕೂಡ ನಮ್ಮ ಪ್ರದೇಶ ಬಹಳ ದೂರದಲ್ಲಿ ಇರೋದ್ರಿಂದ, ನಮ್ಮ ಒಂದು ಭೌಗೋಳಿಕ ರಚನೆಯಿಂದಾಗಿ ಅವರು ಕೆಲವು ವಿದ್ಯಾರ್ಥಿಗಳಿಗೆ ದೂರದ ಪ್ರದೇಶಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ನಾವು ಗ್ರಾಮೀಣ ಪ್ರತಿಭೆಗಳ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಒಂದು ಬೇಸಿಕ್ ನಾಲೆಜನ್ನು ಕೊಟ್ಟು ಅವರಿಗೆ ತಯಾರು ಮಾಡುವಂಥ ಕಾರ್ಯವನ್ನು ನಾವು ಹಾಕ್ಕೊಂಡಿದ್ದೇವೆ. ಇನ್ನು ಹೆಚ್ಚಿನ ನಾಲೆಜ್ ಬೇಕು ಅಂದರೆ ಖಂಡಿತ ನೀವು ದೂರ ಪ್ರದೇಶಕ್ಕೆ ಹೋಗಿ ಪಡಿಬಹುದು. ಒಟ್ಟಿನಲ್ಲಿ ನನ್ನ ಅಭಿಪ್ರಾಯದಲ್ಲಿ ನೀವು ದಿನಪತ್ರಿಕೆ ಓದುವಂಥ ಅಭ್ಯಾಸ, ಅದನ್ನು ಅರ್ಥೈಸಿಕೊಳ್ಳುವಂಥ ಇದು ನಾವು ಅದೇ ರೀತಿ ಇಲ್ಲಿ ಕಲಿಸ್ತಾ ಇದ್ದೇವೆ. ನಮ್ಮ ಕಳೆದ 4
4 ವರ್ಷದಿಂದ ಇಲ್ಲಿ ಪ್ರತಿ ವಾರ ಆ ವಾರದಲ್ಲಿ ಏನು ಓದಿದ್ದಾರೆ, ಆ ವಿಷಯದ ಹಿನ್ನೆಲೆ ಏನು, ಅದು ಯಾವ ರೀತಿ UPSCಗೆ ನಿಮಗೆ ಲಿಂಕ್ ಆಗ್ತದೆ ಅನ್ನೋದನ್ನು ವಿಶ್ಲೇಷಣೆ ಮಾಡಿ ಹೇಳುವಂಥ ಸ್ಪೆಷಲ್ ಆಗಿ ನಾನಂತೂ ಖಂಡಿತ ಆ ವಿಷಯದಲ್ಲಿ ನಿಮಗೆ ಅರ್ಥಪೂರ್ಣವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತ ಬನ್ನಿ ಮುಂದಿನ ದಿನಗಳಲ್ಲಿ. ಈಗ ಅಥವಾ ಇದರಲ್ಲಿ ಕೂಡ ಆನ್ಲೈನ್ ಇದು ಕೂಡ ನಾನು ಮುಖಾಂತರವೂ ಅದನ್ನು ವಿಡಿಯೋಗಳನ್ನು ಮಾಡಿ ನಮ್ಮ ಅಪ್ಲೋಡ್ ಮಾಡ್ತೀನಿ. ಸೊ ಇಷ್ಟನ್ನು ಹೇಳ್ತಾ ವೀಕ್ಲಿ ಮ್ಯಾಗಝಿನ್ ಬಹಳ ಅಗತ್ಯ ಇದೆ. ಮುಂದುವರೆದು ಯಾವುದೆಲ್ಲ ಹುದ್ದೆಗಳು ನಿಮಗೆ ಸಿಗ್ತದೆ ರ್ಯಾಂಕ್ ಬಂದರೆ, ಇಲ್ಲಿ ನೋಡಿ ಒಂದು ಪಟ್ಟಿ ಕೊಟ್ಟಿದ್ದಾನೆ. ನಾನು ಹೇಳಿದೆ ಪರೀಕ್ಷೆ ಒಂದೇ, ಸಿವಿಲ್ ಸರ್ವಿಸ್ ಪರೀಕ್ಷೆ 1 ಹುದ್ದೆ 24 ಇದೆ. ನೀವು ಫಸ್ಟ್ ರ್ಯಾಂಕ್ ಯಾರಾದರೂ ಬಂದರೆ, ಫಸ್ಟ್ ರ್ಯಾಂಕ್ ಅಂದರೆ ಪ್ರಥಮ 100 ಅಂತ ಒಂದು ಅಂದಾಜು ಇಟ್ಕೊಳ್ಳಿ. 100 ರ್ಯಾಂಕಲ್ಲಿ ಬಂದವರಿಗೆಲ್ಲ IAS, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಟಾಪ್ ಮೋಸ್ಟ್ ಆಫ್ ದ ಇಂಡಿಯಾದ ಅತ್ಯಂತ ಉನ್ನತವಾದ ಹುದ್ದೆ. ಸೆಕೆಂಡ್ ರ್ಯಾಂಕ್ ಬಂದವರಿಗೆ ಹುದ್ದೆ ಎಷ್ಟಿದೆ ಅದಕ್ಕೆ ಸರಿಯಾಗಿ ಭರ್ತಿ ಮಾಡ್ತಾರೆ. ಉದಾಹರಣೆಗಾಗಿ 100 ರ್ಯಾಂಕ್ ಇವರಿಗೆ ಕೊಟ್ಟರು ಅಂತ ಇಟ್ಕೊಳ್ಳೋ, 1ರಿಂದ 100, 101ರಿಂದ ಇಲ್ಲೊಂದು 20 ಹುದ್ದೆ ಖಾಲಿ ಇದ್ದರೆ 101ರಿಂದ 120ರವರೆಗೆ ಹೀಗೆ 24 ಹುದ್ದೆಗಳಿಲ್ಲ ನಾನು ರ್ಯಾಂಕ್ ಆಧಾರದಲ್ಲಿ ಕೊಟ್ಟಿದ್ದೇನೆ. ಸೊ 3ನೇ ರ್ಯಾಂಕಲ್ಲಿ ಇಂಡಿಯನ್ ಪೊಲೀಸ್ ಸರ್ವಿಸ್, ಸೊ SP ಫಸ್ಟ್ ಅಸಿಸ್ಟೆಂಟ್ ಕಮಿಷನರ್ ಪೊಲೀಸ್ ಆಗ್ತಾರೆ, SP ಆಗಿ ಮುಂದೆ ಒಂದು ಅತ್ಯುನ್ನತ ಹುದ್ದೆ ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಹೀಗೆ ರ್ಯಾಂಕ್ ಆಧಾರದಲ್ಲಿ ಇಲ್ಲೊಂದು ಪಟ್ಟಿ ಕೊಟ್ಟಿದ್ದೇನೆ, ನೀವು ಸ್ಕ್ರೀನ್ಶಾಟ್ ತಗೊಳ್ಬೋದು ಅಥವಾ ಇದನ್ನು ಗಮನಿಸ್ಬೋದು. ನೋಡಿ ನೆಕ್ಸ್ಟ್. ಸೊ ಇನ್ನೊಂದು ಇದರಲ್ಲಿ ನೋಡಿ, ಇಲ್ಲಿ ಇಂಡಿಯನ್ ರೆವಿನ್ಯೂ ಸರ್ವಿಸ್, ಹೀಗೆ. ಸೊ ಈ ಪಟ್ಟಿಯನ್ನು ನೀವು ನೋಡಿ ದಯವಿಟ್ಟು, ಖಂಡಿತ ನಿಮಗೆ ಸಹಕಾರಿಯಾಗ್ತದೆ, ಅಥವಾ ಸ್ಕ್ರೀನ್ಶಾಟ್ ತಗೊಂಡ್ರು ಕೂಡ ನಿಮಗೆ ಸಹಕಾರಿಯಾಗ್ತದೆ. ಇಷ್ಟನ್ನು ಹೇಳ್ತಾ ವಿದ್ಯಾರ್ಥಿಗಳೇ, ನೋಡಿ ಪ್ರಸಿದ್ಧ ವಿಜ್ಞಾನಿ ಲೂಯಿ ಫ್ಯಾಸ್ಚರ್ ಒಂದು ಮುತ್ತಿನಂಥ ಒಂದು 3 ಮಾತುಗಳನ್ನು ಹೇಳಿದ್ದಾರೆ. ನೀವು ಸಣ್ಣ ಕೆಲಸ ಇರಲಿ ದೊಡ್ಡ ಕೆಲಸ ಇರಲಿ, ಈ 3 ತತ್ವಗಳನ್ನು ನಡೆಸಿಕೊಂಡಿದ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ಯಶಸ್ಸು ಪಡೀಲಿಕ್ಕೆ ಸಾಧ್ಯತೆ ಇದೆ. ಏನು ಇದು? ಮನಸ್ಸು ಮಾಡು. ನೀವು ಏನೇ ಕೆಲಸ ಇರಲಿ, ಕೆಲಸ ಸಣ್ಣದಿರಲಿ ದೊಡ್ಡದಿರಲಿ, ಬಹಳ ಇಂಪಾರ್ಟೆಂಟ್. ಕರ್ತವ್ಯನಿಷ್ಠನಾಗೋದು, ಸೊ ಇದು ಕೂಡ ಭಾಳ ಇಂಪಾರ್ಟೆಂಟ್. ನೀವು ಯಾವುದೇ ಒಂದು ವಿಷಯಕ್ಕೆ ಮನಸ್ಸು ಮಾಡಿದ ಮೇಲೆ ಆ ವಿಷಯದಲ್ಲಿ ಕರ್ತವ್ಯನಿಷ್ಠನಾಗುವುದು. ಮತ್ತು ವಿಷಯ ರಿಸಲ್ಟ್ಗಾಗಿ, ಅಂದರೆ ಅದರ ನೀವು ಮಾಡಿದ ಕರ್ತವ್ಯದ ಫಲ ಏನಾಯಿತು ಅನ್ನೋದು ನೋಡ್ಬೇಕಾದ್ರೆ ಕಾದು ನೋಡು. ಈ ತತ್ವವನ್ನು ಅಳವಡಿಸ್ಕೊಂಡ್ರೆ ಖಂಡಿತ ನಾವು ಯಶಸ್ಸು ಪಡೀಲಿಕ್ಕೆ ಸಾಧ್ಯ ಇದೆ. ಇಷ್ಟನ್ನು ಹೇಳ್ತಾ ನಾನು ಮುಂದಿನ ಇನ್ನೊಂದು ಭಾಗದಲ್ಲಿ ನಿಮಗೆ KPSC ಮತ್ತು ಬೇರೆ ಬೇರೆ ಪರೀಕ್ಷೆಗಳ ಕುರಿತು ಹೇಳಲಿಕ್ಕಿದ್ದೇನೆ. ಇದು ಇಲ್ಲಿಗೆ ಮುಕ್ತಾಯ ಆಗಲ್ಲ, ಇನ್ನೊಂದು ಕಂತು ಬೇಕಾಗ್ತದೆ. ಯಾಕಂದರೆ ಇದು ನಾವು ಆನ್ಲೈನ್ ಕಾರ್ಯಕ್ರಮ ಮಾಡೋದ್ರಿಂದ ಒಂದು ಸೀಮಿತ ಅವಧಿಯಲ್ಲಿ ಇದನ್ನು ಮುಗಿಸಬೇಕಾಗ್ತದೆ. ಸೊ ದೀರ್ಘ ಆದರೆ 1 ಗಂಟೆ 1.5 ಗಂಟೆ ಆದರೆ ಕಷ್ಟ ಆಗ್ತದೆ ವಿದ್ಯಾರ್ಥಿಗಳಿಗೆ. ಆ ನಿಟ್ಟಿನಲ್ಲಿ ನಾವು ಸುಮಾರು ಒಂದು 40ರಿಂದ 45 ನಿಮಿಷ ಅಂತ ಒಂದು ಟಾರ್ಗೆಟ್ ಹಾಕ್ಕೊಂಡಿದ್ದೇವೆ. ಸೊ ಹಾಗಾಗಿ ಇದು ನಿಲ್ಲಿಸ್ತೇನೆ. ಮುಂದಿನ ಭಾಗದಲ್ಲಿ ನಾನು ಸರ್ ನಿಮ್ಮ ಪರ್ಮಿಷನ್ ತಗೊಂಡು ನಾನು ಮುಂದಿನ ಭಾಗದಲ್ಲಿ ಇದನ್ನು ಈಗ ಒಂದು ಸ್ವಲ್ಪ ವಿಶ್ರಾಂತಿ ತಗೊಂಡು ಮುಂದಿನ ಭಾಗ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್.